KS ಅಂತ ಹೇಳುವಂಥ ಪೊಸಿಷನ್ ಎಲ್ಲ ಅಷ್ಟು ಈಸಿಯಾಗಿ ಬರೋದಲ್ಲ, ಅದಕ್ಕೆ ಶ್ರಮ ಬೇಕು. ತಾಯಿಗೋಸ್ಕರ ನೀವು ಶ್ರಮಪಟ್ಟು KS ಆಫೀಸರ್ ಆದ್ರಿ, ಬಟ್ ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಒಂದು ತುಡಿತ. ಈಗ ಏನಾಗಿದೆ, ಜೀವನದ ಅನಿವಾರ್ಯತೆ ಮತ್ತು ಅಸಹಾಯಕತೆ. ಹೌದು. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ತುಂಬ ರಾಜಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಒಳಗಡೆಯಿಂದ ಏನೋ ಒಂದು ಸೆಳೆತ ಇರ್ತದೆ. ಕೆಲವ್ರು ಯಾಕಂಗೆ ಆಡ್ತಾರೆ, ಕೆಲವ್ರು ಯಾಕಂಗೆ ಮಾಡ್ತಾರೆ ಅಂದರೆ ವಿ ಡು ನಾಟ್ ನೋ. ಆ ಒಳಗಡೆ ಸೆಳೆತ ಇತ್ತು. ಆ ಸೆಳೆತ ನನಗೇನು ಅಂದರೆ ದೊಡ್ಡದು ಮಾಡಬೇಕು. ನನ್ನ ತಾಯಿಗಿದ್ದಿದ್ದು ಎರಡೇ ವಿಚಾರ: ಸರ್ಕಾರಿ ನೌಕರ, ಇವತ್ತು ಸರ್ಕಾರಿ ನೌಕರ ಆಗು ಅನ್ನೋದು ಒಂದು, ತಹಸೀಲ್ದಾರ್ ಆಗು ಅಂತ ಹೇಳೋರು. ನಾನು ನನ್ನ ತಾಯಿ ಆಸೆ ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಆದೆ. ನನಗೆ ಮೀಡಿಯಾ ಸೆಳೆತ ಆಕಸ್ಮಿಕವಾಗಿ ಬಂದು ಮೀಡಿಯಾ ನಾನು ಆಯ್ಕೆ ಮಾಡಿಕೊಂಡೆ. ನಮ್ಮ ಅಮ್ಮನಿಗೋಸ್ಕರ KS ಆಯ್ಕೆ ಮಾಡಿಕೊಂಡೆ. ಮೀಡಿಯಾ ಮತ್ತು ದೇಶ ಇಷ್ಟಕ್ಕೆ ಮಾತ್ರ ಬಂದು ನಿಂತೆ. 2010-11ರಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ಸಿನಾರಿಯೋಗಳು ಏನು ನಡೀತಾ ಇದೆ, ಇವತ್ತು ನೇಪಾಳ, ಬಾಂಗ್ಲಾದೇಶ ಎಲ್ಲ ಅಕ್ಕಪಕ್ಕ ಏನು ನಡೀತಿದೆ, ಇದರಿಂದ ಐ ಕುಡ್ ಆಂಟಿಸಿಪೇಟ್ ಇಟ್ ವೆಲ್ ಬಿಹೈಂಡ್ ಇನ್ 2010. ಇಂಡಿಯಾ ಪಾಪ್ಯುಲೇಷನ್ ಜಾಸ್ತಿ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಬಂತು. ನಾನಾ ರೀತಿಯಲ್ಲಿ ಇಂಡಿಯಾ ಸರಿಯಾದ ದಿಕ್ಕಲ್ಲಿ ಇಲ್ಲದೆ ಇದ್ದಾಗ ಇಂಡಿಯಾ ಭವಿಷ್ಯಕ್ಕೆ ಏನಾದರೂ ಸಮಸ್ಯೆಗಳು ಬರ್ಬೋದು, ಪರ್ಟಿಕ್ಯುಲರ್ಲಿ ಅನ್ರೆಸ್ಟು ಅದೆಲ್ಲ, ಇವೆಲ್ಲ ಯೋಚನೆ ಮಾಡಿದಾಗ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನಾಗಿದೆ, ನಮ್ಮ ಇಂಡಿಯಾದಲ್ಲಿ ಒಂದು ಒಳ್ಳೆ ಕಾಂಟೆಂಟು ಬರ್ತಾ ಇರಲಿಲ್ಲ. ಅದಕ್ಕೆ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಮತ್ತು ಅವ್ರ ಒಟ್ಟಾರೆ ಸೋಷಿಯೋ ಎಕನಾಮಿಕ್ ಗ್ರೋತ್ಗೆ ಅನುಕೂಲ ಆಗುವಂಥ ಒಂದು ಮಾಧ್ಯಮ ಸಂಸ್ಥೆ ಕಟ್ಟಬೇಕು ಅಂತ ಮೂಲವಾಗಿ ಇದ್ದಿದ್ದು. ಸೊ ಮುಖಕ್ಕೆ ಮೇಕಪ್ ಮಾಡೋ ಬದಲು ಒಳಗಡೆಯಿಂದ ಮೇಕ್ ಓವರೇ ಮಾಡ್ಬಿಡೋಣ. ಒಳಗಡೆಯಿಂದ ಮೇಕ್ ಓವರ್ ಮಾಡೋಕೆ ಹೊರಟಾಗ ನಮ್ಗೆ ಅರ್ಥ ಆಗಿದ್ದು ಐ ರೈಸ್ ಪ್ರೋ ಅಂದರೆ ನೋಡಿ, ಇಫ್ ಎವರಿ ಇಂಡಿಯಾ, ನಮ್ಮ ಮಿಷನ್ ಏನು ಅಂದರೆ ಸುಪ್ರೀಂ ಇಂಡಿಯಾ, ಹ್ಯಾಪಿ ಇಂಡಿಯನ್ಸ್. ಈಗ KS ಮಾಧ್ಯಮದ ಚೀಫ್ ಪೋಸ್ಟ್ಗಳನ್ನು ಬಿಟ್ಟು ನೀವು ಇದನ್ನು ಏನು ಸ್ಟಾರ್ಟ್ ಮಾಡಿದ್ರಿ, ಯಾವತ್ತಿಗೂ ಕೂಡ ಇಲ್ಲಿವರೆಗೆ ನಿಮಗೆ ನಾನು ಅದನ್ನು ಬಿಟ್ಟು ತಪ್ಪು ಮಾಡಿದೆ ಅಂತೇಳಿ ಅನ್ನಿಸ್ಲಿಲ್ವಾ? ಮನೇಲೂ ಅಷ್ಟೇ ತುಂಬ ಧರ್ಮ ಸಂಕಟ ಅನುಭವಿಸಿದ್ರು. ಯಾಕೆ ಅಂದರೆ ಇದು ಏನಾಗುತ್ತೆ, ಬರೀ ಬದುಕಕ್ಕೆ ಅಂದರೆ ಎಲ್ಲಿ ಬೇಕಾದ್ರೂ ಹೋಗಿ ನಾವು ಕೆಲಸಕ್ಕೆ ಸೇರ್ಕೋಬೋದಿತ್ತು. ಇದೊಂದು ದೊಡ್ಡ ಕಲ್ಪನೆ ಬಂದ್ಬಿಡ್ತು. ಆ ಕಲ್ಪನೆ ನೀನು ಅದನ್ನು ಮೂರ್ತ ರೂಪಕ್ಕೆ ತರಕ್ಕೆ ಒಳಗಡೆ ನಿನ್ನೊಳಗಡೆ ಅದೇನೋ ಒಂಥರ ಈ ಫಿಶ್ ಔಟ್ ಆಫ್ ವಾಟರ್ ಅಂತೀವಲ್ಲ, ಆ ರೀತಿಯಲ್ಲೇ ಇದ್ದೆ. ಆ ಚಡಪಡಿಕೆ ಇತ್ತು ನನಗೆ. ಆ ಚಡಪಡಿಕೆ ಏನು ಮಾಡ್ತಾ ಒಂದು ಇನ್ವೆನ್ಷನ್ ಥರ ಆಗ್ತಾ ಬಂತು. ಸೊ ಈಗ ಇದರಿಂದಾಗಿ ದೇಶಕ್ಕೆ ಏನು ಒಳಿತಾಗುತ್ತೆ, ದೇಶದ ಜನರಿಗೆ ಏನು ಒಳಿತಾಗುತ್ತೆ ಅಂತ? 70% ಆಫ್ ದ ಚಿಲ್ಡ್ರನ್ ಇನ್ ಇಂಡಿಯಾ ಆರ್ ಅಂಡರ್ ಸ್ಟ್ರೆಸ್. ಅಂಡ್ 70% ಆಫ್ ದ ಯೂತ್ ಇನ್ ಇಂಡಿಯಾ ಆರ್ ಆಂಕ್ಷಿಯಸ್. ಇವೆಲ್ಲ ಏನಿದೆ ಸೈಡ್ ಎಫೆಕ್ಟ್ಗಳು. ಈ ಸೈಡ್ ಎಫೆಕ್ಟ್ ಎಲ್ಲ ಫಸ್ಟ್ ಆಫ್ ಆಲ್ ಹೋಗುತ್ತೆ. ಮತ್ತು ಇಂಡಿಯಾ ಪ್ರೊಡಕ್ಟಿವಿಟಿ ಮತ್ತು ಪರ್ಸನಲ್ ಪ್ರೊಡಕ್ಟಿವಿಟಿ ಎರಡೂ ಜಾಸ್ತಿ ಆಗುತ್ತೆ ಸರ್. ಸೊ ಇಲ್ಲಿವರೆಗೆ ಸ್ಟ್ರಗಲ್ ಮಾಡಿ ಒಂದಷ್ಟು ವರ್ಷಗಳ ಕಾಲ ದೇಶದಾದ್ಯಂತ ಸುತ್ತಾಡಿ ಜನರಿಗೆ ಏನು ಬೇಕು ಅಂತೇಳಿ ನೋಡಿ ಒಂದು ಹೊಸ ಕಾನ್ಸೆಪ್ಟನ್ನು ತಂದಿದ್ದೀರಾ. ಸೊ ಇಲ್ಲಿವರೆಗಿನ ನಿಮ್ಮ ಅನುಭವವನ್ನು ನೋಡಿದಾಗ ಇದರಲ್ಲಿ ನೀವು ಸಕ್ಸಸ್ ಆಗಿದ್ದೀರಿ ಅಂತ ಅನ್ಸ್ತಾ ಇದೆಯಾ? 100% ಸಕ್ಸಸ್ ಆಗಿದ್ದೀವಿ. ಅಗತ್ಯ ಇದೆ, ಅನಿವಾರ್ಯತೆ ಇದೆ. ಇಲ್ಲ, ನಮ್ಮ ದೇಶದ ಜನ ಇದೇ ಅಸಹಾಯಕ ಮತ್ತು ಕತ್ಲೆಲೆ ಮುಂದುವರಿತಾ ಇರ್ತಾರೆ. And that is going to be very dangerous to that family, to that student, society and the nation. ಹಾಯ್, ಹಲೋ, ನಮಸ್ಕಾರ. ನಾನು ಶೇಷಕೃಷ್ಣ ಭಟ್. ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮ ಜೊತೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು KS ಆಫೀಸರ್ ಆಗಿದ್ದರು, ಹಾಗೆಯೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಮಾಧ್ಯಮಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು. ಅದಾದ ನಂತರ ದೇಶಕ್ಕೆ ಏನಾದರೂ ಮಾಡಬೇಕು, ದೇಶದ ಜನರಿಗೆ ಏನಾದರೂ ಮಾಡಬೇಕು ಅಂತ ಹೇಳೋ ಕಾರಣಕ್ಕೆ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. ಅದೇನೇ ಐ ರೈಸ್ ಪ್ರೋ. ಹಾಗಿದ್ರೆ ಈ ಐ ರೈಸ್ ಪ್ರೋ ಅಂತ ಹೇಳಿದರೆ ಏನು, ಇದರಿಂದಾಗಿ ದೇಶದ ಜನರಿಗೆ, ಯೂತ್ಸ್ಗೆ, ಪೇರೆಂಟ್ಸ್ಗೆ ಏನು ಹೆಲ್ಪ್ ಆಗುತ್ತೆ, ಯಾಕೋಸ್ಕರ ಇದನ್ನು ಅವರು ಸ್ಟಾರ್ಟ್ ಮಾಡಿದರು, ಇದನ್ನು ಸ್ಟಾರ್ಟ್ ಮಾಡಿದ ನಂತರದಲ್ಲಿ ನಮ್ಮ ದೇಶದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಎಸ್, ನಮ್ಮ ಜೊತೆಗೆ ಐ ರೈಸ್ ಪ್ರೋ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ KM ಮಂಜುನಾಥ್ ಸರ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ಶೇಷ್ಜಿ. ಥ್ಯಾಂಕ್ ಯು. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಸೂಪರ್ ಸರ್. ಈ ಐ ರೈಸ್ ಪ್ರೋ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಜೊತೆಗೆ ಮಾತನಾಡಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ದೇಶದಲ್ಲೇ ಗಮನಿಸಿದಾಗ ಒಂಥರ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳುವಂಥದ್ದು ನನಗೆ ಗೊತ್ತಾಯಿತು ಅದರ ಬಗ್ಗೆ ನಾನು ಸ್ಟಡಿ ಮಾಡಿದಾಗ. ಸೊ ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಿದ್ರೆ, ನಿಮ್ಮ ಹಿನ್ನೆಲೆ, ನೀವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸರ್. ಓಕೆ ಶೇಷ್ಜಿ, ಹುಟ್ಟು ಏನು ಆ ಥರದ್ದೇನು ದೊಡ್ಡ ರೀತಿಯಲ್ಲಿ ಏನಿಲ್ಲ. ಹೌದು, ವಿಶ್ವೇಶ್ವರಯ್ಯನವರು, ನಮ್ಮ ಕೃಷ್ಣರಾಜ ಒಡೆಯರವರು ಪ್ಲ್ಯಾನ್ ಮಾಡಿದಂಥ ಕೃಷ್ಣರಾಜ ನಗರ, ಅಲ್ಲಿ ಹುಟ್ಟಿದ್ದು ಮೈಸೂರು ಪಕ್ಕ. ನನ್ನ ತಾಯಿ ಪ್ರಾಥಮಿಕ ಶಾಲಾ ಶಿಕ್ಷಕಿ, ನನ್ನ ತಂದೆ ಕುಸ್ತಿ ಪೈಲ್ವಾನು. ಬಟ್ ಸಣ್ಣದರಲ್ಲೇ ನಮ್ಮ ತಂದೆ ತೀರ್ಕೊಂಡ್ರು. ಆದ ನಮ್ಮ ತಾಯಿ ಎಲ್ಲ ಜವಾಬ್ದಾರಿ ಇಟ್ಕೊಂಡು ಮಾಡಿ ಬಂದಿದ್ದಂತು. ಅದಾದ ಮೇಲೆ ನನ್ನ ತಾಯಿಗಿದ್ದಿದ್ದು ಎರಡೇ ವಿಚಾರ. ಯಾಕೆಂದರೆ ಅವತ್ತು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕಿ ಆದಾಗ ಅವ್ರು ಹೇಳೋದೇನು, ಸರ್ಕಾರಿ ನೌಕರ, ಇವತ್ತು ಸರ್ಕಾರಿ ನೌಕರ ಆಗು
ಅನ್ನೋದು ಒಂದು. ತಹಸೀಲ್ದಾರ್ ಆಗು ಅಂತ ಹೇಳೋರು. ಯಾಕೆಂದರೆ ತಾಲೂಕು ಲೆವೆಲಲ್ಲಿ ಹೈಯೆಸ್ಟ್ ಪೊಸಿಷನ್ ಅಂದರೆ ತಹಸೀಲ್ದಾರ್. ಹೌದು. ನಾನು ನನ್ನ ತಾಯಿ ಆಸೆ ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ಅಸಿಸ್ಟೆಂಟ್ ಕಮಿಷನರ್ ಆದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನನಗೆ ಮೀಡಿಯಾ ಸೆಳೆತ ಆಕಸ್ಮಿಕವಾಗಿ ಬಂದು ಮೀಡಿಯಾ ನಾನು ಆಯ್ಕೆ ಮಾಡಿಕೊಂಡೆ. ನಮ್ಮ ಅಮ್ಮನಿಗೋಸ್ಕರ KS ಆಯ್ಕೆ ಮಾಡಿಕೊಂಡೆ. ಬಟ್ ನಮ್ಮ ಅಮ್ಮನ ಆಸೆನೂ ಈಡೇರಿಸಿ ಅವ್ರ ಕನಸನ್ನು ನಿಜ ಮಾಡಿ ಅದು ರಾಜೀನಾಮೆ ಕೊಟ್ಟು ಮೀಡಿಯಾ ಮತ್ತು ದೇಶ ಇಷ್ಟಕ್ಕೆ ಮಾತ್ರ ಬಂದು ನಿಂತೆ. ಸರ್ ಒಂದು ಕೇಳಬೇಕು ಸರ್, ಯಾಕಂದರೆ ಈ KS ಅಂತ ಹೇಳುವಂಥ ಪೊಸಿಷನ್ ಎಲ್ಲ ಅಷ್ಟು ಈಸಿಯಾಗಿ ಬರೋದಲ್ಲ, ಅದಕ್ಕೆ ಶ್ರಮ ಬೇಕು. ತಾಯಿಗೋಸ್ಕರ ನೀವು ಶ್ರಮಪಟ್ಟು KS ಆಫೀಸರ್ ಆದ್ರಿ, ಬಟ್ ರಾಜೀನಾಮೆ ಕೊಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಇಲ್ಲ, ಅದು ನೋಡಿ, ಅದೇ ಹೇಳದ್ನಲ್ಲ, ಒಂದು ತುಡಿತ. ಈಗ ಏನಾಗಿದೆ, ಜೀವನದ ಅನಿವಾರ್ಯತೆ ಮತ್ತು ಅಸಹಾಯಕತೆ. ಹೌದು. ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ತುಂಬ ರಾಜಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಒಳಗಡೆಯಿಂದ ಏನೋ ಒಂದು ಸೆಳೆತಾ ಇರ್ತದೆ. ಕೆಲವ್ರು ಯಾಕಂಗೆ ಆಡ್ತಾರೆ, ಕೆಲವ್ರು ಯಾಕಂಗೆ ಮಾಡ್ತಾರೆ ಅಂದರೆ ವಿ ಡು ನಾಟ್ ನೋ. ಆ ಒಳಗಡೆ ಸೆಳೆತ ಇತ್ತು. ಆ ಸೆಳೆತ ನನಗೇನು ಅಂದರೆ ದೊಡ್ಡದು ಮಾಡಬೇಕು. ಆಮೇಲೆ ಏನಾಯಿತು, ಈಗ ರಾಮೋಜಿರಾವ್ ಅಂತ ಒಬ್ಬ ದೈತ್ಯ, ಮಾಧ್ಯಮ ದೈತ್ಯರ ಜೊತೆ ಕೆಲಸ ಮಾಡಿ ಅವರು ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೋತಿದ್ದವನು ವರ್ಷಗಟ್ಟಲೆ. ನೀವು KS IAS ಎಲ್ಲ ಏನಾಗೋಗುತ್ತೆ ಅಂದರೆ ಆ ಒಂದು ರಾಷ್ಟ್ರ ಮಟ್ಟದ ಹುದ್ದೆ ನೋಡಿದಾಗ ಇದೇನೂ ಅಲ್ಲ ಅಂತ ಅನ್ಸ್ಬಿಡುತ್ತೆ. ಓಕೆ, ಇದು ನಂಬರ್ 1. ಆಮೇಲೆ ನನಗೆ ಆ್ಯಕ್ಷನ್ ಇಷ್ಟ. ನನಗೆ ಪ್ರಿಂಟು ಮತ್ತು ಟೆಲಿವಿಷನ್ ಅಂತ ತೊಗೊಂಡ್ರೆ ಐ ಆಲ್ವೇಸ್ ಲೈಕ್ ಟೆಲಿವಿಷನ್. ಯಾಕೆ ಗೊತ್ತಾ? ಇಟ್ ಈಸ್ ಬಿಕಾಸ್ ಫುಲ್ ಆಫ್ ಆ್ಯಕ್ಷನ್. ಪ್ರಿಂಟ್ ನನಗೆ ಸೆಟ್ ಆಗಲೇ ಇಲ್ಲ. ಹಾಗೆಯೇ ಈ KS ಎಲ್ಲ ಏನು ಅಂದರೆ ಒಂದು ಗೈಡ್ಲೈನು. ಆ ಬುಕ್ಕಲ್ಲೇ ಏನಿದೆ ಹಂಗೆ ಮಾಡಬೇಕು. ನನಗೆ ಐ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಐ ವಾಂಟೆಡ್ ಟು ಡೂ ಸಮಥಿಂಗ್ ಬಿಗರ್. ಬಟ್ ವಾಟ್ ಐ ಆಲ್ಸೋ ರಿಯಲೈಸ್ಡ್ ಅಂದರೆ, ನಿಜ ಹೇಳೋದಾದರೆ 2010-11ರಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ಸಿನಾರಿಯೋಗಳು ಏನು ನಡೀತಾ ಇದೆ, ಇದು ಇವತ್ತು ನೇಪಾಳ, ಬಾಂಗ್ಲಾದೇಶ ಎಲ್ಲ ಅಕ್ಕಪಕ್ಕ ಏನು ನಡೀತಿದೆ, ಇದರಿಂದ ಐ ಕುಡ್ ಆಂಟಿಸಿಪೇಟ್ ಇಟ್ ವೆಲ್ ಬಿಹೈಂಡ್ ಇನ್ 2010. ಓಕೆ. ಯಾಕೆ ಅಂದರೆ ಇಂಡಿಯಾ ಪಾಪ್ಯುಲೇಷನ್ ಜಾಸ್ತಿ, ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗ್ತಾ ಬಂತು. ನಾನಾ ರೀತಿಯಲ್ಲಿ ಇಂಡಿಯಾ ಸರಿಯಾದ ದಿಕ್ಕಲ್ಲಿ ಇಲ್ಲದೆ ಇದ್ದಾಗ ಇಂಡಿಯಾ ಭವಿಷ್ಯಕ್ಕೆ ಏನಾದರೂ ಸಮಸ್ಯೆಗಳು ಬರ್ಬೋದು, ಪರ್ಟಿಕ್ಯುಲರ್ಲಿ ಅನ್ರೆಸ್ಟು ಅದೆಲ್ಲ, ಇವೆಲ್ಲ ಯೋಚನೆ ಮಾಡಿದಾಗ ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಸೊ ಅನ್ಎಂಪ್ಲಾಯ್ಮೆಂಟ್ಗೆ ಸೊಲ್ಯೂಷನ್ ಏನು? ಫಸ್ಟು ತಮಗೆ ಗೊತ್ತಿರೋ ಹಾಗೆ ಮಾಧ್ಯಮ ಅಂತ ಬಂದಾಗ ನಾನು ಅಂದ್ಕೊಂಡಿದ್ದೇನು, ಭಾರತದ ಅತ್ಯಂತ ಅಗ್ರ ಮಾಧ್ಯಮ ಸಂಸ್ಥೆ. ಮಾಧ್ಯಮ ಅಂದರೆ ಕಾಂಟೆಂಟ್. ಹೌದು. ನಾವೆಲ್ಲ ಏನಂತೀವಿ ಅಂದರೆ, ಯಾವಾಗ ಒಂದು ಒಳ್ಳೆಯದನ್ನು ನೋಡ್ತಾ ಬರ್ತೀಯೋ ನೀನು ಕೂಡ ಒಳ್ಳೇದಾಗ್ತಾ ಬರ್ತೀಯ ಅನ್ನೋದು ಒಂದು ನಂಬಿಕೆ. ಹೌದು. ಏನಾಗಿದೆ, ನಮ್ಮ ಇಂಡಿಯಾದಲ್ಲಿ ಒಂದು ಒಳ್ಳೆ ಕಾಂಟೆಂಟು ಬರ್ತಾ ಇರಲ್ಲ. ಅದಕ್ಕೆ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಮತ್ತು ಅವ್ರ ಒಟ್ಟಾರೆ ಸೋಷಿಯೋ ಎಕನಾಮಿಕ್ ಗ್ರೋತ್ಗೆ ಅನುಕೂಲ ಆಗುವಂಥ ಒಂದು ಮಾಧ್ಯಮ ಸಂಸ್ಥೆ ಕಟ್ಟಬೇಕು ಅಂತ ಮೂಲವಾಗಿ ಇದ್ದಿದ್ದು. ಓಕೆ. ಬಟ್ ನನಗೆ ಡೀಪಾಗಿ ಹೋಗ್ತಾ ಹೋಗ್ತಾ ಏನು ಅರ್ಥ ಆಗ್ತಾ ಬಂತು ಅಂದರೆ, ನೀವು ಕಾಂಟೆಂಟ್ ನೋಡಿದ್ರು ಕೂಡ ಕಾಂಟೆಂಟ್ ನೋಡೋಕ್ಕೆ ಆ ಮನಸ್ಥಿತಿ ಹಿಂಗೆ ಇರಬೇಕು. ಕರೆಕ್ಟ್. ಆ ಒಳಗಡೆ ಆಸಕ್ತಿ ಇರಬೇಕು. ಪ್ರಾಬ್ಲಮ್ ಏನಾಗ್ತಿದೆ, ಪರ್ಟಿಕ್ಯುಲರ್ ಸೋಷಿಯಲ್ ಮೀಡಿಯಾ ಬಂದಮೇಲೆ ಒಳ್ಳೆ ಕಾಂಟೆಂಟ್ ಕೊಟ್ಟರು ಕೂಡ ಇವರು ರೀಲ್ಸು, ಶಾರ್ಟ್ಸು ಅಂತ ಈ ಮಟ್ಟಕ್ಕೆ ಹೋಗ್ತಾ ಇದೆ. ಸೊ ಹಾಗಾದ್ರೆ ಒಳ್ಳೆ ಕಾಂಟೆಂಟ್ ತರೋದೇನು? ಸೊ ಮುಖಕ್ಕೆ ಮೇಕಪ್ ಮಾಡೋ ಬದಲು ಒಳಗಡೆಯಿಂದ ಮೇಕ್ ಓವರೇ ಮಾಡಿಬಿಡೋಣ. ಒಳಗಡೆಯಿಂದ ಮೇಕ್ ಓವರ್ ಮಾಡೋಕೆ ಹೊರಟಾಗ ನಮ್ಗೆ ಅರ್ಥ ಆಗಿದ್ದು, ಐ ರೈಸ್ ಪ್ರೋ ಅಂದರೆ ನೋಡಿ, ಇಫ್ ಎವರಿ ಇಂಡಿಯಾ, ನಮ್ಮ ಮಿಷನ್ ಏನು ಅಂದರೆ ಸುಪ್ರೀಂ ಇಂಡಿಯಾ ಹ್ಯಾಪಿ ಇಂಡಿಯನ್ಸ್. ಓಕೆ. ಸರ್ವೋಚ್ಚ ಭಾರತ ಸಂತುಷ್ಟ ಭಾರತೀಯ. ಎಸ್, ಇದು ಈ ಕಲ್ಪನೆ ನಿಮಗೆ ಎಲ್ಲಿ ಬಂದಿದ್ದು ಅಂತ? ಯಾಕಂದರೆ ನೀವು KS ಆಫೀಸರ್ ಅಂತ ಹೇಳಿದ್ರೆ ನಿಮಗೆ ಎಲ್ಲ ವರ್ಗದ ಜನರುಗಳು, ಎಲ್ಲ ಕಡೆಯ ಜನರುಗಳು ಕೂಡ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ನೀವು ಅದನ್ನು ನೋಡ್ತೀರಿ, ಎಕ್ಸ್ಪೀರಿಯನ್ಸ್ ಮಾಡ್ತೀರಿ. ಅದೇ ಥರ ಮಾಧ್ಯಮ ಅಂತ ಹೇಳಿದ್ರು ಹಾಗೇನೆ ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ಜನರನ್ನು ನೀವು ನೋಡ್ತೀರಿ, ಅವ್ರ ಜೊತೆಗೆ ಕಮ್ಯುನಿಕೇಷನ್ ಮಾಡ್ತೀರಿ. ನಾನು ಯಾಕೆ ಇದನ್ನು ಪರ್ಟಿಕ್ಯುಲರ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, KS ಅಂತ ಹೇಳಿದ್ರು ಕೂಡ ಕರ್ನಾಟಕದಲ್ಲಿ ಒಂದು ಟಾಪ್ ಮೋಸ್ಟ್ ಹುದ್ದೆ. ಅದೇ ಥರ ಮಾಧ್ಯಮದಲ್ಲೂ ಕೂಡ ನೀವು ಭಾರತದ ಟಾಪ್ ಮೋಸ್ಟ್ ಮಾಧ್ಯಮದಲ್ಲಿ ಟಾಪ್ ಮೋಸ್ಟ್ ಹುದ್ದೆಯಲ್ಲಿದ್ದಂಥವ್ರು. ಈ ಎರಡನ್ನೂ ಬಿಟ್ಟು ಈ ಕಡೆಗೆ ನಿಮ್ಮ ತುಡಿತ ಬಂತಲ್ಲ, ಯಾಕೆ ಅಂತ? ಒಂದೇನು ಅಂದರೆ, ಈಗ ನಾನು ಅದೇ ಹೇಳಿದ್ನಲ್ಲ, ಯಾಕೆ ಮನುಷ್ಯ ಏನೇನಕ್ಕೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋ ನಮಗೆ ಗೊತ್ತಿಲ್ಲ. ಬಟ್ ಒಳಗಡೆ ಸೆಳೆತ. ಏನಾಗಿದೆ, ಜೀವನ ಭಯ, ಜೀವ ಭಯ ಮನುಷ್ಯನಿಗೆ ಯಾವಾಗಿರುತ್ತೋ ಅವನೇನು ಮಾಡ್ತಾನೆ, ತನ್ನ ಸುತ್ತಾನೆ ತನ್ನ ಒಂದು ಕಕೂನ್ ಕೊಟ್ಟೋಗ್ತಾನೆ, ಒಂದು ಶೆಲ್ ಕೊಟ್ಟೋಗ್ತಾನೆ. ನನಗೆ ಚಿಕ್ಕದ್ರಿಂದಲೂ ಜೀವನ ಭಯನೂ ಇಲ್ಲ, ಜೀವ ಭಯನೂ ಇಲ್ಲ. ಓಕೆ. ಈ ಭಯ ಅನ್ನೋದು ಯಾವಾಗಿರುತ್ತೋ ಆಗ ನೀನು ಸ್ವಾತಂತ್ರ್ಯ ಕಳ್ಕೊತಾ ಹೋಗ್ತೀಯ. ಬಟ್ ಮೂಲಭೂತವಾಗಿ ಏನಾಯಿತು ಅಂದರೆ, ನನಗೆ ಈ ಒಂದು ಮೀಡಿಯಾ ವಿಚಾರ ಬಂದಾಗ ಆ ಮೀಡಿಯಾದ ಟ್ರಾನ್ಸ್ಫಾರ್ಮೇಷನಲ್ ಪವರ್, ಅದು ETVಲಿರ್ಬೋದು ಅಥವಾ ಮೈಸೂರು ಮಿತ್ರದಲ್ಲಿರ್ಬೋದು ಅಥವಾ ಎಲ್ಲೇ ಆಗಲಿ, ಒಂದು ಸಣ್ಣ ಸ್ಟೋರಿ. ಈಗ ಉದಾಹರಣೆಗೆ ಮಂಗಳೂರಲ್ಲಿ ಒಂದು ಕೊರಗ ಜನಾಂಗ, ಒಂದು ಬರೀ ಒಂದು 200-300 ಜನ ಇದ್ದಂಥ ಒಂದು ಜನಾಂಗ. ಆ ಜನಾಂಗ ತಹಸೀಲ್ದಾರ್ ಆಫೀಸ್ ಮುಂದೆ, DC ಆಫೀಸ್ ಮುಂದೆ ಕಂಟಿನ್ಯೂಸ್ ಆಗಿ ಪ್ರತಿಭಟನೆ ಮಾಡ್ತಾನೆ ಇತ್ತು. ಅವರು ವರ್ಷಗಟ್ಟಲೆ ಮಾಡ್ತಿದ್ರು ಕೂಡ ಯಾರು ಯಾವುದೂ ಗಮನ ಕೊಡಲಿಲ್ಲ, ಯಾಕೆ ಸಂಖ್ಯೆ ಕಡಿಮೆ. ಬಟ್ ಇದು ನಾನು ETV ಮುಖ್ಯಸ್ಥ ಆದಾಗ ನನಗಿದು ಗಮನಕ್ಕೆ ಬಂದಾಗ ಅವ್ರದ್ದು ಸ್ಟೋರಿನೇ ನಾನು ತಗೊಂಡೆ. ಕೊರಗರಿಗೆ ಅಲ್ಲಿಗೆ ವಸತಿ ಏನಿದೆ, ಆ ಒಂದು ವಸತಿ ಪತ್ರ ಬೇಕಿತ್ತು. ಬಟ್ ನಾವು ಅದ್ರ ಪರ ಕ್ಯಾಂಪೇನ್ ತಗೊಂಡಾಗ ಅವ್ರಿಗೆ ವಸತಿ ಪತ್ರ ಸಿಕ್ತು. ಸೊ ಮೀಡಿಯಾ ಹ್ಯಾಸ್ ಗಾಟ್ ಇಮ್ಮೆನ್ಸ್ ಟ್ರಾನ್ಸ್ಫಾರ್ಮೇಷನಲ್ ಪವರ್. ಇದು ಒಂದು ಕಡೆ ಅರ್ಥ ಆಯಿತು. ಎರಡನೇದು, ಸುಪ್ರೀಂ ಇಂಡಿಯಾ ಕೇಳಿದ್ನಲ್ಲ ಸರ್ವೋಚ್ಚ ಭಾರತ ಅಂತ,
ಇದು ಯಾಕಾಯಿತು ಏನು ಅಂತ ಗೊತ್ತಿಲ್ಲ. ನನಗೆ ಎಷ್ಟೋ ಜನ ಹೇಳ್ತಾರೆ ಯಾಕೆ, ನನಗೆ ತುಂಬ ಎಳೆಯುತ್ತೆ ಶೇಷ್ಜಿ. ಒಂದು ಭಾರತ, ಇನ್ನೊಂದು ಕನ್ನಡ. ಓಕೆ. ಇವೆರಡು ಯಾಕಂಗೆ ಸೆಳೆಯುತ್ತೆ ನನಗೆ ಗೊತ್ತಿಲ್ಲ, ಬಟ್ ಎರಡರ ಬಗ್ಗೆನೂ ನಾನು ತುಂಬ ಸೆಳೆತ ಮೊದಲು. ಸೊ ಈ ಐರೈಸ್ ಪ್ರೋ ಏನಿದೆ, ಸೊ ಈ ಕಾನ್ಸೆಪ್ಟ್ ಏನು ನೀವು ಬೆಳೀತಾ ಹುಟ್ಕೊಂಡಿದ್ದಲ್ಲ ಇಲ್ಲ ಅಲ್ವಾ? ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದಾಗ ನಿಮಗೆ ಬಂದಿದ್ದು ಇಲ್ಲ. ನೋಡಿ, ETVL ಇದ್ದಾಗಲೂ ರಾಮೋಜಿರಾವ್ ಅವ್ರ ಜೊತೆಗೆ ವರ್ಕ್ ಮಾಡಬೇಕಾದ್ರೂ ಕೂಡ ನಾವು ಒಂದು ಕಾನ್ಸೆಪ್ಟ್ನ ಆಗ ತಂದಿಟ್ಟಿದ್ವು. ಆಗ ನಾನು ETV ಅಂದರೆ 2001 to 2005. ಆಗಲೇ ನಾನು ಇಂಡಿಯಾ 2025 ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಅದನ್ನು ರಾಮೋಜಿರಾವ್ ಅವರಿಗೆ ನಾನು ಪ್ರಸ್ತಾಪ ಕೂಡ ಇಟ್ಟಿದ್ದೆ. ತಮಗೆ ಗೊತ್ತಿರೋ ಅಬ್ದುಲ್ ಕಲಾಂ ಕೂಡ ಇಂಡಿಯಾ 2020 ಅಂತ ಒಂದು ಪುಸ್ತಕ ಕೂಡ ಬರೆದಿದ್ರು. ಸೊ ಆ ಒಂದು ಪ್ರೇರಣೆ ಇತ್ತು ಏನೋ ಗೊತ್ತಿಲ್ಲ. ಹೌದು, ನಾನು ವಿವೇಕಾನಂದರು, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ ಈ ಥರದವರೆಲ್ಲ ಸ್ವಲ್ಪ ಪ್ರೇರಣೆಗೆ ಒಳಗಾದಂಥ ವ್ಯಕ್ತಿ ನಾನು. ಆಮೇಲೆ ಮೈಸೂರು ರಾಮಕೃಷ್ಣ ಆಶ್ರಮದಲ್ಲಿ ಓದ್ದವನು ನಾನು. ಸೊ ಆಬ್ವಿಯಸ್ಲಿ ಸ್ವಾಮಿ ವಿವೇಕಾನಂದರ ಪ್ರಭಾವ ನನ್ನ ಮೇಲೆ ತುಂಬ ಇದೆ. ಸೊ ಇದೆಲ್ಲ ವಿಚಾರಗಳಿಂದ ದೇಶ ಮತ್ತು ದೇಶದಲ್ಲಿ ಜನ ಇದೆಲ್ಲ ಚಿಕ್ಕದ್ರಿಂದಲೂ ಇತ್ತು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಾಯಿತು ಅಂದರೆ ಈ ಐರೈಸ್ ಅಂತ ಬಂತಲ್ಲ, ಸುಪ್ರೀಂ ಇಂಡಿಯಾ ಹ್ಯಾಪಿ ಇಂಡಿಯನ್ಸು. ನೋಡಿ, ಪ್ರತಿಯೊಬ್ಬ ಭಾರತೀಯ ಬೆಳೆದ್ರೆ ಭಾರತ ಬೆಳೆಯುತ್ತೆ. ಸೊ ಪ್ರತಿಯೊಬ್ಬ ಭಾರತೀಯ ಬೆಳೆಯೋದು ಹೇಗೆ? ಸೊ ಐ ಅಂದರೆ ಇಂಡಿಯನ್ಸ್ ರೈಸ್ ಈಸ್ ಈಕ್ವಲ್ ಟು ಇಂಡಿಯಾ ರೈಸ್ ಈಸ್ ಈಕ್ವಲ್ ಟು ಐ ರೈಸ್. ಓಕೆ. ಇದ್ರ ಜೊತೆಗೆ ಪ್ರೋ ಅಂತ ಯಾಕೆ ಸೇರಿಸೋದು ಅಂದರೆ ಇಫ್ ಎವರಿ ಇಂಡಿಯನ್ ಬಿಕಮ್ಸ್ ಪ್ರೊಡಕ್ಟಿವ್, ಇಂಡಿಯಾ ವಿಲ್ ಪ್ರೋಗ್ರೆಸ್. ಸೊ ಅದಕ್ಕೆ ಐ ರೈಸ್ ಪ್ರೋ ಅಂತ ಇಟ್ಟಂಥ ಹೆಸರು. ಫರ್ದರ್ ನಾನು ಇದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಸರ್. ಸೊ ಈಗ KS ಮಾಧ್ಯಮದ ಚೀಫ್ ಪೋಸ್ಟ್ಗಳನ್ನು ಬಿಟ್ಟು ನೀವು ಇದನ್ನು ಏನು ಸ್ಟಾರ್ಟ್ ಮಾಡಿದ್ರಿ, ಯಾವತ್ತಿಗೂ ಕೂಡ ಇಲ್ಲಿವರೆಗೆ ನಿಮಗೆ ನಾನು ಅದನ್ನು ಬಿಟ್ಟು ತಪ್ಪು ಮಾಡಿದೆ ಅಂತೇಳಿ ಅನ್ನಿಸ್ಲಿಲ್ವಾ? ಇಲ್ಲ, ನನ್ನ ಮನೆಯವ್ರಿಗೆ ಅನಿಸಿದೆ. ನನ್ನ ಮನೆಯವರು ಮತ್ತು ನನ್ನ ಗೆಳೆಯರು ಎಲ್ಲ ಬೈದರು. ತುಂಬ ನರಳಿದೆ, ತುಂಬ ಅವಮಾನಗಳು, ಪ್ರಶ್ನೆಗಳು, ಸಮಸ್ಯೆಗಳು, ಸವಾಲುಗಳು ಎಲ್ಲ ಎದುರಿಸಿದೆ. ತುಂಬ ಸಂಕಷ್ಟಗಳು ಎದುರಿಸಿದೆ. ನನ್ನ ಕೆಲವರು ಗೆಳೆಯರು ಕೂಡ ಪಾಪ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕೆಲವರು ಆರ್ಥಿಕವಾಗೂ ಸಪೋರ್ಟ್ ಮಾಡಿದ್ದಾರೆ, ಕೆಲವರು ಮಾರಲ್ ಆಗೂ ಸಪೋರ್ಟ್ ಮಾಡಿದ್ದಾರೆ. ಬಿಟ್ಕೊಡ್ಬೇಡ ಅಂತ ಹೇಳೋರು ಕಡಿಮೆ ಇದ್ದರೂ ಕೂಡ ಆ ಜನ ಕೆಲವರು ಇದ್ದರು. ಮತ್ತು ಮನೇಲೂ ಅಷ್ಟೇ ತುಂಬ ಧರ್ಮ ಸಂಕಟ ಅನುಭವಿಸಿದ್ರು. ಯಾಕೆ ಅಂದರೆ ಇದೇನಾಗುತ್ತೆ, ಬರೀ ಬದುಕಕ್ಕೆ ಅಂದರೆ ಎಲ್ಲಿ ಬೇಕಾದ್ರೂ ಹೋಗಿ ನಾ ಕೆಲಸಕ್ಕೆ ಸೇರ್ಕೋಬೋದಿತ್ತು. ಇದೊಂದು ದೊಡ್ಡ ಕಲ್ಪನೆ ಬಂದ್ಬಿಡ್ತು. ಆ ಕಲ್ಪನೆ ನೀನು ಅದನ್ನು ಮೂರ್ತ ರೂಪಕ್ಕೆ ತರಕ್ಕೆ, ಆ ಮೂರ್ತ ರೂಪಕ್ಕೆ ತರಕ್ಕೆ ನಿನ್ನೊಳಗಡೆ ಅದೇನೋ ಒಂಥರ ಈ ಫಿಶ್ ಔಟ್ ಆಫ್ ವಾಟರ್ ಅಂತೀವಲ್ಲ, ಆ ರೀತಿಯಲ್ಲೇ ಇದ್ದೆ. ಆ ಚಡಪಡಿಕೆ ಇತ್ತು ನನ್ನಲ್ಲಿ. ಆ ಚಡಪಡಿಕೆ ಏನು ಮಾಡ್ತಾ 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 ಒಂದು ಇನ್ವೆನ್ಷನ್ ಥರ ಆಗ್ತಾ ಬಂತು. ನಾನು ನಿಮಗೆ ಮುಂಚೆನೇ ಹೇಳಿದಾಗೆ ಹೊರಗಡೆಯಿಂದ ಮೇಕಪ್ ಹಾಕೋ ಬದಲು ಒಳಗಡೆಯಿಂದ ಮೇಕವರ್ ಮಾಡೋದು ಹೆಂಗೆ ಅಂತ ಬಂದಾಗ ನನಗೆ ಭಾಳ ಶಾಕ್ ಆಗಿದ್ದೇನು ಅಂದರೆ ಶೇಷ್ಜಿ, ಈಗ ಮಗು ನಾವು ಒಂದು 8-10 ಶಾಲೆಗಳ ಜೊತೆಗೆ ಕ್ಲೋಸ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ. ಈಗ ಐ ರೈಸ್ ಪ್ರೋ ಅನ್ನು ನೀವು ಎಕ್ಸಾಕ್ಟ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ನಿಮ್ಮ ಕಲ್ಪನೆ ಯಾವಾಗ ಬಂತು ಅಂತ ಕೇಳಿದ್ರೆ ಬಹುಶಃ ಅದಕ್ಕೆ ಆನ್ಸರ್ ಇದೆಯಾ ಇಲ್ಲ? 2010ರಲ್ಲಿ ಒಂದು ಮೂರ್ತ ಶೇಪ್ ಬಂತು. ಓಕೆ. 2012ರಲ್ಲಿ ರಾಜೀನಾಮೆ ಕೊಟ್ಟೆ. ಓಕೆ. 2013-14 ಆಲ್ ಓವರ್ ಇಂಡಿಯಾ ಟೂರ್ ಮಾಡಿದೆ. ಹೌದು, ಯಾಕೆ ನಾನು ಟೂರ್ ಮಾಡಿದೆ ಅಂದರೆ ನಮ್ಮ ಕರ್ನಾಟಕ ಇದೆಯಲ್ಲ, ಸುಭಿಕ್ಷ ರಾಜ್ಯಗಳಲ್ಲಿ ಒಂದು. ನಮಗೆ ವಾಸ್ತವ ಗೊತ್ತಿಲ್ಲ ಇಲ್ಲಿ. ಅದು ಬೆಂಗಳೂರು ಮತ್ತು ನಮ್ಮ ಮೈಸೂರವ್ರಿಗಂತೂ ತುಂಬ ನೋವು ಮತ್ತು ಕಷ್ಟ ಕಾರ್ಪಣ್ಯ ಗೊತ್ತೇ ಇಲ್ಲ. ಬಟ್ ರಿಯಲ್ ಇಂಡಿಯಾ ಉತ್ತರ ಕರ್ನಾಟಕದಲ್ಲಿದೆ ಮತ್ತು ಉತ್ತರ ಭಾರತದಲ್ಲಿದೆ. ಸೊ ಅದಕ್ಕೋಸ್ಕರ ಆಲ್ ಇಂಡಿಯಾ ನಾನು ಟೂರ್ ಹೋದೆ. 2012, 13-14 ಅಂತೂ ಆಲ್ ಓವರ್ ಇಂಡಿಯಾ. ಮತ್ತು ಆಗ ಲೋಕಸಭಾ ಚುನಾವಣೆ ಬೇರೆ ಇತ್ತು. ಆ ಲೋಕಸಭಾ ಚುನಾವಣೆಯ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಜನನ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಆಗ ಅರ್ಥ ಮಾಡ್ಕೋತಾ ಬಂದಿದ್ದು ನನಗೇನಾಯಿತು ಅಂದರೆ, ಮೂಲಭೂತವಾಗಿ ನಮ್ಮ ದೇಶದಲ್ಲಿ ಆಂತರಿಕವಾಗಿ ಅವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಪೇರೆಂಟ್ಸ್ ಆರ್ ವಾಕಿಂಗ್ ಇನ್ ಡಾರ್ಕ್ನೆಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ವಾಕಿಂಗ್ ಇನ್ ಡಾರ್ಕ್ನೆಸ್. ಯಾಕೆ ಡಾರ್ಕ್ನೆಸ್ ಅಂದರೆ, ನೋಡಿ ಸರ್, ಈಗ ನಿಮಗೆ ಒಂದೇ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ. ಈಗ ನಾವೆಲ್ಲರೂ ಬೆರಳು 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 ಅಂತೀವಿ. ಹೌದು, 10 ಬೆರಳು ಇದೆ. 10 ಬೆರಳಲ್ಲಿ ಈ ಬೆರಳು ಸಾಮರ್ಥ್ಯನೂ ಈ ಬೆರಳು ಸಾಮರ್ಥ್ಯನೂ ಈ ಬೆರಳು ಸಾಮರ್ಥ್ಯನೂ ಯಾರಾದರೂ ಇಲ್ಲಿವರೆಗೆ ಟೆಸ್ಟ್ ಮಾಡಿದ್ದೀವಾ? ಇಲ್ಲ. ಇದೊಂದೇ ಬೆರಳಲ್ಲಿ 100 ಗ್ರಾಮ್ ಪ್ಯಾಕೆಟ್ ಎತ್ಬೋದು, ಇದೊಂದು ಬೆರಳಲ್ಲಿ 250 ಎತ್ಬೋದು, ಇದೊಂದರಲ್ಲಿ 500 ಎತ್ಬೋದು, ಎಲ್ಲ ಸೇರೋ ಒಂದು 2 ಎತ್ಬೋದು. ಬಟ್ ಒಂದೊಂದು ಬೆರಳಿಗೆ ಏನೇ ಶಕ್ತಿ ಇದೆಯೋ ಹಾಗೆ ನಾವು ಮೆಷರೇ ಮಾಡಿಲ್ಲ. ಅನ್ಫಾರ್ಚುನೇಟ್ ಥಿಂಗ್ ಏನು ಗೊತ್ತಾ ಶೇಷ್ಜಿ, ನಾನು ಡೀಪಾಗಿ ಹೋದಾಗ ನಂಗೆ ಅರ್ಥ ಆಗಿದ್ದು, ಶಾಲೆಗಳ ಜೊತೆಗೆಲ್ಲ ಹೋದಾಗ ಒಂದೇ ಒಂದು ಮೆಷರ್ಮೆಂಟ್ ಯಾರ್ಡ್ ಸ್ಟಿಕ್ಕೇ ಇಲ್ಲ. ಯಾವುದಕ್ಕೆ? ಮನುಷ್ಯನ ಎಬಿಲಿಟಿಗಳ ಬಗ್ಗೆ, ಮನುಷ್ಯನ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಾಗೆ ಎಲ್ಲರೂ ಹೇಳ್ತಾರೆ ನೀನು ಪೊಟೆನ್ಷಿಯಲ್ ಬೆಳಿಬೇಕು, ಪೊಟೆನ್ಷಿಯಲ್ ತಕ್ಕಂತೆ ರೈಸ್ ಟು ಯುವರ್ ಪೊಟೆನ್ಷಿಯಲ್ ಅಂತಾರೆ. ವಾಟ್ ಈಸ್ ಪೊಟೆನ್ಷಿಯಲ್? ನೋ ಒನ್ ಹ್ಯಾಸ್ ಡಿಫೈನ್ಡ್ ಇಟ್ ಪ್ರಾಪರ್ಲಿ. ಅದನ್ನು ಡಿಫೈನ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕೆ ಯೂಶ್ವಲಿ ಏನಂತಾರೆ, ವೊಕ್ಯಾಬುಲರಿ ಪ್ರಕಾರ, ಒಂದು ಡಿಕ್ಷನರಿ ಪ್ರಕಾರ ಪೊಟೆನ್ಷಿಯಲ್ ಅಂದ್ರೆ ಏನು? ಸೆಟ್ ಆಫ್ ಎಬಿಲಿಟೀಸ್ ಯು ಆರ್ ಬಾರ್ನ್ ವಿತ್. ಹೌದು, ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಪೊಟೆನ್ಷಿಯಲ್. ಅದನ್ನು ನಾವು ಫರ್ದರ್ ಡಿಫೈನ್ ಮಾಡಿದಾಗ ಸೆಟ್ ಆ್ಯಂಡ್ ರೇಂಜ್ ಆಫ್ ಎಬಿಲಿಟೀಸ್
ಯು ಆರ್ ಬಾರ್ನ್ ವಿತ್ ಆ್ಯಂಡ್ ಆಲ್ಸೋ ಡೆವಲಪ್. ಅಲ್ಲ, ಯಾಕೆ ಕೇಳಿದೆ ಇದನ್ನು ಅಂತ ಹೇಳಿದರೆ, ನೀವು ಹೇಳಿದ್ರಿ ಎಬಿಲಿಟಿ ಬಗ್ಗೆ ಮಾತನಾಡಿದಾಗ ಎಷ್ಟೋ ಜನ ಈಗ ನಮ್ಮ ಕ್ಲಾಸಲ್ಲಿ ಇದ್ದಂಥವ್ರು ಅಥವಾ ನಾವು ನೋಡಿದಂಥವ್ರು ಕ್ಲಾಸಲ್ಲಿ ವೀಕ್ ಆಗಿರ್ತಾರೆ, ನೋಡಿದಾಗ ಅಷ್ಟೇನು ಆ್ಯಕ್ಟಿವ್ ಆಗಿರಲ್ಲ. ಬಟ್ ಆಫ್ಟರ್ ಒಂದು 10 years 15 years or 20 years ನೋಡಿದಾಗ ಅವರೆಲ್ಲೋ ಯಾವುದೋ ಒಂದು ದೊಡ್ಡ ಪೋಸ್ಟಲ್ಲಿ ಇರ್ತಾರೆ. ಕರೆಕ್ಟ್. ಸೊ ಅಲ್ಲಿ ನಮಗೆ ಅವರನ್ನು ನೀವು ಹಿಂಗೆ ಆಗ್ಬೋದು ಇವನು ಅಂತ ಹೇಳುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಿಮ್ಮ ಪ್ರಕಾರ ಸಾಧ್ಯ ಇದೆ ಅಂತ ಸಾಧ್ಯ ಇದೆ. ಯಾಕೆ ಸಾಧ್ಯ ಇದೆ ಅಂದರೆ, ನೋಡಿ ಬ್ರದರ್, ಈಗ ಹೊರಗಡೆಯಿಂದ ಕಣ್ಣು ಮೂಗು ಬಾಯಿ ಎಲ್ಲ ಇದ್ರೂ ಕೂಡ ನಮ್ಮೆಲ್ಲರದು ವಿಭಿನ್ನ. ಹಾಗೆ ಒಳಗಡೆ ಇಲ್ಲಿವರೆಗೆ ವರ್ಲ್ಡಲ್ಲಿ ಆಗಿದ್ದ ಪ್ರಾಬ್ಲಮ್ ಏನಂದ್ರೆ, ಮಾರ್ಕ್ಸ್ನ ನಾವು ಗೆಲ್ತೀವಿ ಅಂತ ಹೇಳ್ತೀವಿ, ವಾಸ್ತವ ಏನು ಗೊತ್ತಾ, ನಮ್ಮನ್ನೇ ನಾವು ಗೆಲ್ಲಕ್ಕಾಗಿಲ್ಲ. ರೀಸನ್ ಏನು ಅಂದರೆ, ನಾವು ಬರೀ ಇಂಡಿಯಾ ಮಾತ್ರ ಅಲ್ಲ, ನಮ್ಮ ಟೀಮಲ್ಲಿ ವಿಶ್ವಸಂಸ್ಥೆ ಎಜುಕೇಷನ್ ವರ್ಕ್ ಮಾಡಿದವರು ನಮ್ಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. 30 ದೇಶಗಳ ಜೊತೆ ಕಂಪೇರ್ ಮಾಡ್ತೀವಿ, ಎಲ್ಲೂ ಕೂಡ ನಿಮಗೆ ಟಿಪಿಕಲ್ ಹೋಲಿಸ್ಟಿಕ್ ಸೈಂಟಿಫಿಕ್ ಟ್ಯಾಂಜಿಬಲ್ ಹ್ಯೂಮನ್ ಎಬಿಲಿಟೀಸ್ ಮೆಷರ್ಮೆಂಟ್ ಫ್ರೇಮ್ವರ್ಕೇ ಇಲ್ಲ. ಸೊ ಫಸ್ಟ್ ನೀವು ಮಾಡಿರೋದು ಮಾಪನ ವ್ಯವಸ್ಥೆನೇ ಇಲ್ಲ. ಯಾಕೆ ಅಂದರೆ, ಫಸ್ಟ್ ನೀವು ಫಸ್ಟ್ ವರ್ಲ್ಡಲ್ಲೇ ಫಸ್ಟು. ದಟ್ ಈಸ್ ವಾಟ್ ವಿ ಕಾಲ್ ACE64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ಮೆಷರ್ಮೆಂಟ್ ಫ್ರೇಮ್ವರ್ಕ್. ಏನು ಅಂದರೆ, ಮಾನವ ಸಾಮರ್ಥ್ಯ ಅಂದರೆ 4 ಪಿಲ್ಲರ್ ಒಳಗೆ ತಂದು. ಯಾಕೆಂದರೆ ನೀವು ಯಾವಾಗ ಒಂದು ಪಿಲ್ಲರ್ ಒಳಗೆ ತರಲ್ಲ, ಒಂದು ಮೆಷರ್ ಮಾಡಲ್ಲ, ಅಲ್ಲಿವರೆಗೂ ನೀವು ಅಳಿಯೋಕ್ಕಾಗಲ್ಲ. ನೀವು ಹೇಳಿದ್ರಿ, ಕೆಲವರು ತುಂಬ ಚೆನ್ನಾಗಿ ಓದ್ತಿರ್ತಾರೆ, ಬಟ್ ಜೀವನದಲ್ಲಿ ಕೆಲವ್ರು ಮೇಲೆ ಬರ್ತಾರೆ ಅಂತ. ಒಳಗಡೆ ಅವನು ಏನು ಸುಪ್ತ ಸಾಮರ್ಥ್ಯ ಇದೆ ನಿಮಗೆ ಗೊತ್ತಿಲ್ಲ. ಹೌದು, ಆಯಿತಾ? ಆಮೇಲೆ ಬರೀ ಮಾರ್ಕ್ಸ್ ಒಂದರಲ್ಲೇ ಜೀವನ ಡಿಸೈಡ್ ಆಗಲ್ಲ, ಬೇರೆ ಬೇರೆ ಫ್ಯಾಕ್ಟರ್ಸ್ ಇರ್ತವೆ. ಸೊ ಆ ACE64 ಅಂದರೆ ಏನು, ಆಟಿಟ್ಯೂಡ್ ಆಪ್ಟಿಟ್ಯೂಡ್ ಕಮ್ಯುನಿಕೇಷನ್ ಎಕ್ಸಿಕ್ಯೂಷನ್ ಒಂದು ಕಡೆ, ಅದ್ರ ಒಳಗಡೆ 64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್. ಒಬ್ಬ ಮನುಷ್ಯ ಈಗ ನಿಮ್ಮ ನಾರ್ಮಲ್ ಅನ್ನೋಕ್ಕೆ ಕಣ್ಣು ಕೈ ಕಾಲು ಎಲ್ಲ ಹೇಗೋ ಹಾಗೆ ನಮ್ಮೆಲ್ಲರಲ್ಲೂ 64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್ ಇರಬೇಕು, ಇದೆ. ಆದರೆ ಇದನ್ನು ಯಾರು ಮ್ಯಾಪ್ ಮಾಡಿಲ್ಲ. ಎಸ್, ಈ 64 ಎಬಿಲಿಟೀಸ್ ಬಗ್ಗೆ ಯಾರು ಹೇಳಲೇ ಇಲ್ಲ. 64 ಎಬಿಲಿಟೀಸ್ನ ಅದು ಆಟಿಟ್ಯೂಡಲ್ಲಿ ಇಷ್ಟು, ಆಪ್ಟಿಟ್ಯೂಡಲ್ಲಿ ಇಷ್ಟು, ಕಮ್ಯುನಿಕೇಷನ್ ಲಿಸ್ಟು, ಎಕ್ಸಿಕ್ಯೂಷನ್ ಲಿಸ್ಟು. ಇದರ ಆಧಾರದ ಮೇಲೆ ನಾವೇನು ಮಾಡಿದ್ದೀವಿ, ಎಲ್ಲವನ್ನ ಕ್ಲೀನಾಗಿ ಬೈಫರ್ಕೇಟ್ ಮಾಡಿಟ್ಟಿವಿ. ಸೊ ಈ ಐರೈಸ್ ಪ್ರೋ ನಾವು ಆ್ಯಕ್ಚುಲಿ ಇದನ್ನು ಐರೈಸ್ ಪ್ರೋನ ದ ಗ್ರೋತ್ ಡಾಕ್ಟರ್ ಅಂತ ಕೂಡ ಕರೀತಾರೆ. ಈಗ ಒಬ್ಬ ಡಾಕ್ಟರ್ ಏನು ಮಾಡ್ತಾರೆ, ನಿಮ್ಗೆ ಹುಷಾರಿಲ್ಲ, ಟೆಂಪರೇಚರ್ ಮಾಡ್ತಾರೆ. ಫಸ್ಟ್ ಏನು ಮಾಡ್ತಾರೆ, ದೇ ಮೆಷರ್, ಕರೆಕ್ಟ್, ದೆನ್ ದೇ ಮ್ಯಾಪ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ. ಆಮೇಲೆ ಏನು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಟಾನಿಕ್ಕು ಇನ್ನೊಂದು ಕೊಟ್ಟು ದೇ ವಿಲ್ ಹೆಲ್ಪ್ ಯು ಬಿಕಮ್ ನಾರ್ಮಲ್. ಸೊ ನಾವೇನು ಮಾಡ್ತೀವಿ ಅಂದರೆ, ಫಸ್ಟ್ ನಿಮ್ಮ ಗ್ರೋತ್ ಎಬಿಲಿಟೀಸ್ನ ನಾವು ಅಸೆಸ್ ಮಾಡ್ತೀವಿ. ಹೇಗೆ ಅಸೆಸ್ ಮಾಡೋ, ವೆರಿ ಗುಡ್ ಕ್ವಶನ್. ಹೇಗೆ ಅಂದರೆ, ಈಗ ನೋಡಿ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಕರೀತಾರೆ. ಯಾಕೆ ಇದನ್ನು ಕೇಳಿದೆ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಈಗ ನಾವು ಆಗಲೇ ಆಫ್ ದಿ ರೆಕಾರ್ಡ್ ಮಾತನಾಡಬೇಕಿದ್ರೆ ನೀವು ಹೇಳ್ತಾ ಇದ್ರಿ ಏನು ಅಂತ ಹೇಳಿದ್ರೆ, ನಮ್ಮ ಫಿನಾನ್ಷಿಯಲ್ ಕಂಡೀಷನ್ ಟೆಸ್ಟ್ ಮಾಡೋದಕ್ಕೆ ಸಿಬಿಲ್ ಇದೆ, ಅದೇ ಥರ ನಮ್ಮ ಬಾಡಿ ಇಂಡೆಕ್ಸ್ ಅನ್ನು ಚೆಕ್ ಮಾಡೋದಕ್ಕೆ BMI ಇಂಡೆಕ್ಸ್ ಅಂತಿದೆ. ಬಟ್ ಎಬಿಲಿಟಿಯನ್ನು ಚೆಕ್ ಮಾಡೋದಕ್ಕೆ ಇಲ್ಲಿವರೆಗೆ ಎಲ್ಲೂ ಕೇಳಿದ್ದೇ ಇಲ್ಲ. ಬಹಳ ಒಳ್ಳೆ ಪ್ರಶ್ನೆ. ಇದೇ ಒಂದು ಕಾಲದಲ್ಲಿ BMI ಕೂಡ ಏನಾಯ್ತು ಅಂದ್ರೆ, ಮೊದಲು ಆರೋಗ್ಯವಾಗಿದ್ದಾನ ಇಲ್ವಾ ಅಂದ್ರೆ, ದಪ್ಪ ಮತ್ತು ಸಣ್ಣ ಇಷ್ಟೇ ಇದ್ದಿದ್ದು. ಸಣ್ಣ ಇದ್ರೆ ಅವನಿಗೇನೋ ಆಗಿದೆ, ಸಣ್ಣ ಇದ್ರೆ ಆಕ್ಚುಲಿ ಸಣ್ಣಕ್ಕಿರೋನು ಆರೋಗ್ಯವಾಗಿರುತ್ತೆ, ಬಟ್ ಸಣ್ಣಕ್ಕಿದ ತಕ್ಷಣ ಆರೋಗ್ಯವಾಗಿಲ್ಲ ಅನ್ನೋದು, ಈ ರೀತಿ ರಾಂಗ್ ನೋಷನ್ಸ್ ಇತ್ತು, ಮಿಸ್ಕನ್ಸೆಪ್ಷನ್ಸ್ ಇತ್ತು. ಯಾಕೆ ಅಂದ್ರೆ, ಒಂದು ಮೆಷರ್ಮೆಂಟ್ ಯಾರ್ಡ್ ಸ್ಟಿಕ್ ಇರಲಿಲ್ಲ. BMI ಬಾಡಿ ಮೆಷರ್ಮೆಂಟ್ ಇಂಡೆಕ್ಸ್ ಬಂದ ಮೇಲೆ ಹೆಲ್ತಿ ಯಾರು ಅನ್ಹೆಲ್ತಿ ಯಾರು, ಯಾವ ವೆಯ್ಟು ಏನೋ ಸರಿ ಎಲ್ಲ ಒಂದು ಬಂತು. ಹಾಗೇನೆ ಫೈನಾನ್ಷಿಯಲ್ ರಿಸ್ಕ್ನ ಶೇಷ್ ಜಿ ಬೆಳ್ಳಿಗಿದ್ದಾರೆ, ಒಳ್ಳೆ ಮನುಷ್ಯ ಎಲ್ಲ, 1 ಕೋಟಿ ಲೋನ್ ಕೊಟ್ಟು, ಕರೆಕ್ಟ್, ಆದ್ರೆ ಒಳಗಡೆ ಕೆಪಾಸಿಟಿ ಇದೆಯಲ್ವ ತೀರ್ಸಕ್ಕೆ ಅದು ಗೊತ್ತಿಲ್ಲ. ಅದಕ್ಕೇನು ಬಂತು, ಸಿಬಿಲ್ ಬಂತು, ಕ್ರೆಡಿಟ್ ಸ್ಕೋರ್ ಬಂತು. ಹಾಗೇನೆ ಎಬಿಲಿಟಿ ಸ್ಕೋರ್ ಅಂತ ಇಲ್ಲಿವರೆಗೆ ಬಂದಿಲ್ಲ. ಸೈಕೋಮೆಟ್ರಿಕ್ ಇದೆ, ಅದು ಒಂದು ಕ್ವಶನ್ ಕೊಡ್ತಾರೆ, ಆನ್ಸರ್ ಮಾಡ್ತಾರೆ. ಅದನ್ನ ಬೆಳಿಗ್ಗೆ ಒಂಥರ ಸಂಜೆ ಒಂಥರ ಆನ್ಸರ್ ಮಾಡ್ಬೋದು. ಬಟ್ ನಾವೇನು ಮಾಡ್ತೀವಿ ಅಂದರೆ, ಇದ್ರದ್ದು ಬರೀ 7 hours 7 ಸ್ಟೆಪ್ 21 ಟಾಸ್ಕ್ ನಾವೇನು ಮಾಡ್ತೀವಿ, ಎಕ್ಸ್ಪೀರಿಯನ್ಷಿಯಲ್ ಟಾಸ್ಕ್ ಅಂತ ಕರಿತೀವಿ. ನಿಮ್ಮನ್ನು ಪ್ರಾಕ್ಟಿಕಲ್ ಆಗಿ ವಿ ಗಿವ್ 21 ಟಾಸ್ಕ್. ಆ 21 ಟಾಸ್ಕಲ್ಲಿ ಒಂದು ಟಾಸ್ಕಲ್ಲಿ ನಿಮ್ಗೆ ಏನಂದೆ 64 ಅಂದೆ. ಇನ್ನೊಂದು ಸೋಷಿಯಾಲಜಿ ಮತ್ತು ಸೈಕಾಲಜಿ ಮತ್ತು ಎಲ್ಲ ಕಡೆ ಸೈಂಟಿಫಿಕಲಿ ಆಗಬೇಕು ಅಂದರೆ, ಯಾವುದೇ ಒಬ್ಬ ವ್ಯಕ್ತಿನ ಒಂದೇ ವಿಚಾರದಲ್ಲಿ 10 ಸಾರಿ ಅಳಿದ್ರೆ 10 ಸಾರಿನೂ ಅದೇ ರಿಸಲ್ಟ್ ಬಂದರೂ ಮಾತ್ರ ಅವನ ಕೆಪಾಸಿಟಿ ಇದು ಅನ್ನೋದು ಪ್ರೂವ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಇಟ್ ಈಸ್ ಕಾಲ್ಡ್ ಪ್ರಾಸೆಸ್ ಆಫ್ ಟ್ರಯಾಂಗ್ಯುಲೇಷನ್. ಸೊ ನಾವೇನು ಮಾಡ್ತೀವಿ, 21 ಟಾಸ್ಕಲ್ಲೂ ಒಂದೊಂದು ಟಾಸ್ಕಲ್ಲೂ 30 ರಿಂದ 40 64 ಪೈಕಿ 30 ರಿಂದ 40 ಎಬಿಲಿಟಿಗಳು ಡೈಲಿ ಅಸೆಸ್ ಆಗ್ತವೆ. ಅಂದರೆ ಎಷ್ಟು ದಿನದ ಪ್ರೊಸೆಸ್ ಇದು? ಇದು ಏನಿಲ್ಲ, 21 ದಿನದ ಪ್ರಾಸೆಸ್, 21 ಟಾಸ್ಕ್ ಕೊಡ್ತೀವಿ. ನಿಮಗೆ ಬೆಳಿಗ್ಗೆ ಟಾಸ್ಕ್ ಕೊಡ್ತೀವಿ, ಎಲ್ಲ ಆ್ಯಪು. ಈ ಟಾಸ್ಕ್ ಕೊಟ್ಟ ಮೇಲೆ ನೀವು ಟಾಸ್ಕ್ನ ಮನೇಲಿ ಕೂತ್ಕೊಂಡು ಕಂಪ್ಲೀಟ್ ಮಾಡೋದು. 10 ರಿಂದ 15 ನಿಮಿಷ ಬೇಕು ಒಂದು ಟಾಸ್ಕ್. ಆ ಟಾಸ್ಕ್ ಮೂಲಕ ನಾವು ಪತ್ತೆ ಹಚ್ತಾ ಹೋಗ್ತೀವಿ. ಮಾರನೇ ದಿನ ಯಶೋದರ್ಶಿ ಅಂತಿರ್ತಾರೆ, ಟ್ರೈನ್ಡ್ ಯಶೋದರ್ಶಿ, ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಹೈ ಸ್ಕಾಲರ್ಸ್ ಅವರು
ಸೈಕಾಲಜಿಸ್ಟ್ಗಳು, ಸೋಷಿಯಾಲಜಿಸ್ಟ್ಗಳು, ಬಯಾಲಜಿಸ್ಟ್ಗಳು ಈ ಥರದವ್ರು ಇದ್ದಾರೆ. ಅವರು ಅದಕ್ಕೆ ಒಂದು ಸೆಟ್ ಪ್ಯಾರಾಮೀಟರ್ ಇದೆ. ಅದು ಮಾರ್ಕ್ಸ್ ಎಲ್ಲ ಕೊಟ್ಟು ಸ್ಕೋರ್ ಕೊಟ್ಟು ಮಗು ಯಾವ ಏರಿಯಾದಲ್ಲಿ ಸ್ಟ್ರಾಂಗ್ ಇದೆ, ಯಾವ ಏರಿಯಾದಲ್ಲಿ ಇಂಪ್ರೂವ್ ಆಗಬೇಕಾಗಿದೆ, ಇದನ್ನು ಡೇ ಟು ಡೇ ಬೇಸಿಸ್ ಹೇಳ್ತಾ ಹೋಗ್ತೀವಿ. ಆಮೇಲೆ 21 ದಿನ ಮುಗಿದ ಮೇಲೆ ACE64 ಸ್ಕೋರ್ ಕಾರ್ಡ್ ಅಂತ ಕೊಡ್ತೀವಿ. ಓಕೆ. ಈ ACE64 ಸ್ಕೋರ್ ಕಾರ್ಡ್ ಅಂದರೆ ನಿಮಗೆ ಇಡೀ ಬಾಡಿ ಸ್ಕ್ಯಾನ್ ರಿಪೋರ್ಟ್ ಹೆಂಗೆ ಬರುತ್ತೋ ಆ ರೀತಿ ನಿಮ್ಮ ಇಡೀ ಗ್ರೋತ್ ಎಬಿಲಿಟಿ ಸ್ಕ್ಯಾನ್ ರಿಪೋರ್ಟ್ 40 ಪೇಜ್ ಇರ್ತದೆ. ಅದನ್ನು ನೋಡಿ ನಾವು ಏನು ಮಾಡ್ಬೋದು ಅಂದರೆ ಏನು ಮಾಡ್ಬೋದು, ಕರೆಕ್ಟ್. ಒಂದು ಅದ್ರ ಜೊತೆಗೆ 5 ನಿಮ್ಮ ಎಬಿಲಿಟಿ ಪ್ರಕಾರ ನಿಮ್ಗೆ 5 ಹೈಯರ್ ಸ್ಟಡಿ ಸ್ಟ್ರೀಮ್ ಯಾವ್ದು ಸೂಟ್ ಆಗುತ್ತೆ ಕೊಡ್ತೀವಿ. ವಾವ್. ಮತ್ತು 5 ಕರಿಯರ್ ಯಾವ್ದು ಸೂಟ್ ಆಗುತ್ತೆ ಕೊಡ್ತೀವಿ. ನೈಸ್. ಸೊ ಇದು ಯಾವ ಏಜ್ನಲ್ಲಿ ನೀವು ಮಾಡೋದು? ಇದು 2 ಗ್ರೂಪ್ ಇದೆ ಈಗ ಸದ್ಯಕ್ಕೆ. 5ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ರೈಸ್ 360 ಅಂತ ಕರಿತೀವಿ. ಅದರಲ್ಲಿ ಸೀನಿಯರ್ ಜೂನಿಯರ್ ಅಂತಿದೆ. ಹಾಗೇನೆ ಅವರಿಗೆ ಈಗ 5ರಿಂದ 10ನೇ ಕ್ಲಾಸ್ನವರೆಗೆ ನೀವೇನು ಮಾಡ್ತೀರಿ? ಸೊ ಆ ಕೆಟಗರಿಯವರಿಗೆ ನೀವು ಯಾವ ಲೈನಲ್ಲಿ ಹೋಗಬೇಕು ಅಂತ ಹೇಳೋಂಥದ್ದನ್ನು ಹೇಳ್ತೀರಿ? ಸರ್, ಮುಖ್ಯವಾಗಿ ಲೈನು ಅಲ್ಲ, ನೀನು ಏನು ಅನ್ನೋದು ಗೊತ್ತಾದರೆ ಓಕೆ, ನೀವು ಮುಂದೆ ಏನು ಅನ್ನೋದು ನಾನು ತೀರ್ಮಾನ ಮಾಡ್ಬೋದು. ನೀ ಏನು ಅನ್ನೋದೇ ಗೊತ್ತಿಲ್ಲ ಹೋದ್ರೆ ನೀ ಹೆಂಗ್ ಮುಂದೆ ಹೋಗೋದು ಗೊತ್ತಾಗುತ್ತೆ? ಅಲ್ಲ, ತುಂಬ ಜನ ಹಾಗೆ ತಾನೆ. ಈಗ ಏನು 10th ಪಾಸ್ ಮಾಡಿರ್ತಾರೆ, ಮನೆಯಲ್ಲಿ ಹೇಳ್ತಾರೆ ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು. ಅಂದರೆ ಫ್ಯಾಮಿಲಿಯವರು ಅಥವಾ ಯಾರೋ ಅವರನ್ನು ನೋಡ್ಕೊಳ್ಳೋರಿಗೆ ಏನಿದೆ ಆಗಬೇಕು ಅಂತ ಹೇಳೋಂಥ ಅದನ್ನು ಮಕ್ಕಳಲ್ಲಿ ಭಾಳ ಶೇಷಿ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, ವಿರಾಟ್ ಕೊಹ್ಲಿ ಆಗಬೇಕು, ಎಲ್ಲರೂ ಎಲ್ಲ ಆಗಲ್ಲ. ಬಟ್ ಭಾಳ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ನಮ್ಮ ACE64 ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ನಿರ್ದಿಷ್ಟವಾಗಿ ಹೇಳ್ತೀವಿ, ನೀನು ಡಾಕ್ಟ್ರು ಆಗಬಲ್ಯ, ಆಗದಾದ್ರೂ ಗೌರ್ಮೆಂಟ್ ಸೀಟ್ ತಗೋಬಲ್ಯ, ಇದನ್ನ ನಿರ್ದಿಷ್ಟವಾಗಿ ಹೇಳ್ತೀವಿ. ಯಾಕೆ ಅಂದರೆ ನೀನು ನೀಟಲ್ಲಿ ಇಷ್ಟು ಸ್ಕೋರ್ ತಗೊಳ್ಳೋಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತಿದೆ. ಆ ಪರ್ಸೆಂಟೇಜ್ನ ನಾವು 10 ವರ್ಷದ ರೆಕಾರ್ಡ್ ಮೂಲಕ ನಾವು ಸ್ಟಡಿ ಮಾಡಿ ಇಟ್ಟಿದ್ದೀವಿ. ಅದ್ರ ಮೂಲಕ ನಾವು ಅಂತೀವಿ ನೀನು ಈ ಲೆವೆಲಲ್ಲಿ ಇದೆಯಾ. ಉದಾಹರಣೆಗೆ ನಿಮಗೆ ಅದೇ ಹೇಳ್ತಾ ಇದ್ದೆ, ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸೀರಿಯಸ್ ಆಗಿದೆ. ಯಾಕೆ ಅನ್ಎಂಪ್ಲಾಯ್ಮೆಂಟ್ ಸೀರಿಯಸ್ ಆಗಿದೆ? ನಿಮ್ಮ ಜೊತೆ ಬೆಳಿಗ್ಗೆ ನಾನು ಆ ಗ್ರಾಫ್ ಎಲ್ಲ ಕಳಿಸ್ಬಿಟ್ಟು ಚರ್ಚೆ ಮಾಡ್ತಾ ಇದ್ದೆ. ನೋಡಿ, 3 ರೀತಿಯಲ್ಲಿ ನಮ್ಮ ದೇಶದ ಯುವಕರನ್ನ ನಾವು ವರ್ಗೀಕರಣ ಮಾಡಿದ್ದೀವಿ. ಒಂದು ಸಕ್ಸಸ್, ಇನ್ನೊಂದು ಸರ್ವೈವಲ್, ಇನ್ನೊಂದು ನಡ್ಕೊಂಡು ಹೋಗುತ್ತೆ ಅಷ್ಟೇ. ಈ ರೀತಿ ಈ ಸಕ್ಸಸ್ಸು ನೀವು ಹೊಟ್ಟೆ ಕಿಚ್ಚು ಪಡ್ತೀರಾ, ಯಾಕೆ ಅವ್ನು ಸಕ್ಸಸ್ ಆದ? ಈಗ ನೀವು ಕೇಳಿದ್ರೆ ಯಾಕೆ ಸಕ್ಸಸ್ ಆದ? ಹೌದು, ಸಕ್ಸಸ್ ಆಗೋಕ್ಕೆ 64 ಎಬಿಲಿಟಿಯಲ್ಲಿ ಕನಿಷ್ಠ 40 ಎಬಿಲಿಟಿಗಳು 8+ ಇರಬೇಕು ಔಟ್ ಆಫ್ 10. ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನಲ್ಲಿ ಕನಿಷ್ಠ ಪಕ್ಷ 40 ಎಬಿಲಿಟಿಗಳು 8+ ಇರಬೇಕು. ನೀವು ಮಾರ್ಕ್ಸಲ್ಲಿ ಆಪ್ಟಿಟ್ಯೂಡಲ್ಲಿ ತುಂಬ ಚೆನ್ನಾಗಿರ್ಬೋದು, ಬಟ್ ಎಕ್ಸಿಕ್ಯೂಷನಲ್ಲಿ ವೀಕ್ ಇರ್ಬೋದು. ಯು ಅಂಡರ್ಸ್ಟುಡ್ ಮೈ ಪಾಯಿಂಟ್? ಗೊತ್ತಾಯ್ತು. ಹೌದು. ಈಗ ಓದಿ ಮರಳಾದ ಕೂಚಂಬಟ್ಟ ಅಂತ ಹೇಳಿದಾಗೆ ಓದರಲ್ಲಿ ತುಂಬ ಚೆನ್ನಾಗಿರ್ಬೋದು, ಬಟ್ ಎಕ್ಸಿಕ್ಯೂಷನ್ ವೀಕ್ ಇರ್ಬೋದು. ದಟ್ ಈಸ್ ವೇರ್ ಆಲ್ ದಿಸ್ ಥಿಂಗ್ಸ್ ಮ್ಯಾಟರ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನು ಅಂದರೆ ಇಲ್ಲಿ ನಾವು 3 ವರ್ಗೀಕರಣ ಮಾಡಿದಾಗ, ಒಂದು ಗ್ರೋತು, ಇದು 8+ ಇರಬೇಕು. ಇದು IAS ಮಾಡೋರು, KS ಮಾಡೋರು, ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗೋರು. ಮೋಸದಲ್ಲಿ ಕ್ಲಿಕ್ ಆದ ನಮಗೆ ಬೇಡ. ಎಥಿಕಲ್ ಆಗಿ ಹಾರ್ಡ್ ವರ್ಕಲ್ಲಿ ನಾರಾಯಣ ಮೂರ್ತಿ ಥರ ಮೇಲೆ ಬಂದಂಥ ವ್ಯಕ್ತಿಗಳು ನಾವು ಲೆಕ್ಕ ತಗೊಳ್ಳೋದಾದರೆ 8 to 12% ಆಫ್ ಇಂಡಿಯನ್ಸ್ ಸಮ್ ದೇ ಕಮ್ ಟು, ಅದನ್ನು ನಾವು ಮಿಡ್ಲ್ ಕ್ಲಾಸ್ ಮೀರಿ ಅಥವಾ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಂತ ಹೇಳೋದು, ಬಿಕಾಸ್ ಆಫ್ ದೇರ್ ಎಬಿಲಿಟೀಸ್. ಇದು ನಂಬರ್ 1, 8 to 12%. ಅದನ್ನು ಬಿಟ್ಟರೆ ಸರ್ವೈವಲ್, ಹೆಂಗೋ ಬದುಕೊಂಡು ಹೋಗ್ತೀವಿ, ಮ್ಯಾನೇಜರ್ ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, 30-40 ಸಾವಿರ ಸಂಬಳ, ವರ್ಷಕ್ಕೆ 2,000 ಇಂಕ್ರಿಮೆಂಟು, ಇಷ್ಟು ಲೆವೆಲಲ್ಲೇ ಹೋಗ್ತೀವಿ. ಆ ಸಂಖ್ಯೆ 20%. ಅವ್ರದ್ದು ಎಬಿಲಿಟಿ ಏನು ಅಂದರೆ ಅರೌಂಡ್ 6, 5.5 to 6. ಬಟ್ 65% ಜನ ಯುವಕರದು ಪರ್ಸೆಂಟೇಜ್ ಈಸ್ ಬಿಲೋ 5. ಅದೇನು ಸೂಚಿಸುತ್ತೆ? ಆ 5ಕ್ಕಿಂತ ಕಡಿಮೆ ಇರೋನು ನೀನು ದಾಸನೇ, ನೀನು ಗುಲಾಮನೇ, ನೀನು ಏನು ಅವಕಾಶ ಸಿಕ್ಕಿದೆಯೋ ಅದಕ್ಕೆ ಟೇಪೆ ಹಚ್ಕೊಂಡೇ ಬದುಕಬೇಕು. ಇಲ್ಲ, ಇನ್ನೊಂದು ನಿಮ್ಗೆ ಗಾಬರಿ ಆಗೋ ವಿಚಾರ ಹೇಳ್ತೀನಿ, ಅಪ್ಪ ಅಮ್ಮನ ಆಶ್ರಯದಲ್ಲೇ ಸಾಯಬೇಕು, ಬದುಕಬೇಕು. ಅಪ್ಪ ಅಮ್ಮಂದಿರು ಕೂಡ ಸ್ಟ್ರೆಸ್ಸಲ್ಲಿದ್ದಾರೆ. ಮೊನ್ನೆ ನಮ್ಮ ಡಾಲರ್ಸ್ ಕಾಲೋನಿ SBI ಮ್ಯಾನೇಜರ್ ಹೇಳ್ತಾ ಇದ್ರು, 80% ಜನ ಎಜುಕೇಷನ್ ಲೋನು ತೀರಿಸ್ತಾ ಇರೋದು ಸ್ಟೂಡೆಂಟ್ಸ್ ಅಲ್ಲ, ಅವ್ರ ಅಪ್ಪ ಅಮ್ಮಂದಿರು. ಅದ್ರ ಒಳಗಡೆ 40% ಜನ ಮನೆ ಕಳ್ಕೊತಾ ಇದ್ದಾರೆ, ಏನು ಆಸ್ತಿ ಕೊಟ್ಟಿದ್ದಾರೆ ಅದನ್ನು ಕಳ್ಕೊತಾ ಇದ್ದಾರೆ ಅಂತ ಅಪ್ಪ ಅಮ್ಮಂದಿರು ಸ್ಟ್ರೆಸ್ಸಲ್ಲಿದ್ದಾರೆ ಇವತ್ತು. ಯಾಕೆ ಅಪ್ಪ ಅಮ್ಮಂದಿರು ಸ್ಟ್ರೆಸ್ಸಲ್ಲಿದ್ದಾರೆ ಅಂದರೆ ಗ್ರೋತ್ ಎಬಿಲಿಟಿಗಳನ್ನ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ, ನನ್ನ ಮಗ ಇದೇ ಏರಿಯಾ. ಸರ್, ದೆರ್ ಆರ್ 2 ಥಿಂಗ್ಸ್. ಅಲ್ಲ, ಕರೆಕ್ಟ್. ನನಗೆ ತುಂಬ ಸ್ಟ್ರಾಂಗ್ ಫೀಲ್ ಏನು ಅಂತ ಹೇಳಿ ಅನ್ನಿಸ್ತಾ ಇರೋದು, ತುಂಬ ಜನ ಪೇರೆಂಟ್ಸ್ ಮಾಡುವಂಥ ತಪ್ಪುಗಳು ಏನು ಅಂತ ಹೇಳಿದ್ರೆ, ಅವರು ಏನು ಆಗಬೇಕು ಅಥವಾ ಅವರು
ಅವ್ರಿಗೆ ತಮ್ಮ ಮಗ ಮಗಳು ಏನಾಗಬೇಕು ಅಂತ ಹೇಳುವಂಥದ್ದು ಇರುತ್ತೋ ಅದರ ಮೇಲೆ ನೀನು ಇದು ಓದು ಇದು ಮಾಡು ಅಂತೇಳಿ ಕಳಿಸ್ತಾರೆ. ಸೊ ತುಂಬ ಜನ ಅದನ್ನು ಅಪೋಸ್ ಮಾಡ್ತಾರೆ. ಬಟ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಅದನ್ನು ಮೆಷರ್ ಮಾಡು ಅಂದರೆ ಆ ಮಗ ಅಥವಾ ಮಗಳ ಕೆಪಾಸಿಟಿಯನ್ನು ಎಬಿಲಿಟಿಯನ್ನು ಮೆಷರ್ ಮಾಡೋದಕ್ಕೆ ಏನಿರಲಿಲ್ಲ. ಬಟ್ ಈಗ ನಿಮ್ಮ iRise Proದಿಂದಾಗಿ ಆ ಎಬಿಲಿಟಿಯನ್ನು ಮೆಷರ್ ಮಾಡಿ ಇಲ್ಲ ನಾನು ಹೇಳ್ತಾ ಇರುವಂಥದ್ದು ತಪ್ಪಿದೆ, ನಿನಗೆ ಇದರಲ್ಲಿ ಈ ದಾರಿ ಕರೆಕ್ಟ್ ಇದೆ, ಇದರಲ್ಲಿ ಹೋಗು ಅಂತ ಹೇಳುವಂಥ ಕರೆಕ್ಟಾಗಿ ಹೇಳ್ಬೋದು. ಈಗ ಶೇಷ್ಜಿ ನೀವು ಮಾಸ್ಕಾಮ್ ಮಾಡಿದ್ರಿ, ಮಾಸ್ಕಾಮ್ ಮಾಡಿ ಬಂದು ಆಂಕರ್ ಆದ್ರಿ. ಹೌದು. ಆಂಕರ್ ಆಗಕ್ಕೆ ಏನೆಲ್ಲ ಎಬಿಲಿಟೀಸ್ ಬೇಕು? ಉದಾಹರಣೆಗೆ ವಾಯ್ಸ್ ಚೆನ್ನಾಗಿರ್ಬೇಕು, ಹೌದು, ಉಚ್ಚಾರ ಚೆನ್ನಾಗಿರ್ಬೇಕು, ಹೌದು, ಜ್ಞಾನ ಇರಬೇಕು, ನಿಜ, ಮತ್ತು ಹಾರ್ಡ್ ವರ್ಕ್ ನೇಚರ್ ಇರಬೇಕು, ಜ್ಞಾನ ಸಂಪಾದನೆ ಮನಸ್ಥಿತಿ ಇರಬೇಕು. ಇವೆಲ್ಲ ಒಂದು 10 ಕೀ ಎಬಿಲಿಟೀಸ್. ಕರೆಕ್ಟ್? ಹೌದು, ಕೀ ಎಬಿಲಿಟೀಸ್. ಉಚ್ಚಾರವೇ ಸರಿಗಿಲ್ಲ ಅಂತ ಇಟ್ಕೊಳ್ಳಿ, ನೀವು ಎಷ್ಟೇ ಮುದ್ದಾಗಿರ್ಬೋದು, ಉಚ್ಚಾರವೇ ಸರಿಗಿಲ್ಲ ಅಂತ ನಿಮ್ಮನ್ನು ತಗೋತಾರ? ಇಲ್ಲ, ತಗೊಳ್ಳ. ಓಕೆ, ಉಚ್ಚಾರ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ವಿಚಾರ ಇಲ್ಲ ಅಂದ್ರೂ ನೀವು ಆಂಕರ್ ಆಗ್ತೀರಾ? ಆಗಲ್ಲ. ಸೊ ಹೇಗೆ ಒಂದೊಂದು ಪಾತ್ರಕ್ಕೆ ಒಂದೊಂದು ಎಬಿಲಿಟಿನೋ ಆ ರೀತಿಯಲ್ಲಿ 64 ಎಬಿಲಿಟಿಗಳ ಮೂಲಕ ನಾವು, ಉದಾಹರಣೆಗೆ ರೋಹಿತ್ ಶರ್ಮಾ ವರ್ಸಸ್ ವಿರಾಟ್ ಕೊಹ್ಲಿ ತಗೊಂಡ್ರು, ಇಬ್ರು ಸೂಪರ್ ಸ್ಟಾರೇ. ಬಟ್ 64 ಎಬಿಲಿಟಿಯಲ್ಲಿ ಮುಂದೆ ಒಂದಿನ ರಿಪೋರ್ಟ್ ಕೊಡ್ತೀನಿ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿನ ಕೂಡ ನಾವು ಅಸೆಸ್ಮೆಂಟ್ ಮಾಡಿದ್ದೀವಿ. ಇಲ್ಲಿ ನೀವು ನೋಡಿದ್ರೆ ಈಗ ನೋಡಿ, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಬ್ರು ಸ್ಟ್ರಾಂಗು. ಬಟ್ ಭಾಳ ಬ್ಯೂಟಿ, ಆ ರಿಪೋರ್ಟ್ನ ನಾನು ನಮ್ಮ ಬಿಡುಗಡೆ ಮಾಡ್ತಾ ಇದ್ದೀನಿ ನೋಡಿ. 2 ರೀತಿಯಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕು. ಬರೀ ಒಬ್ಬ ಬ್ಯಾಟ್ಸ್ಮನ್ ಆಗಿ ವಿರಾಟ್ ಕೊಹ್ಲಿ ಸ್ಕೋರ್ಸ್ ಮೋರ್ ದೆನ್ ರೋಹಿತ್ ಶರ್ಮಾ ಬ್ಯಾಟ್ಸ್ಮನ್ ಆಗಿ, ಬರೀ ಸ್ಟ್ಯಾಟಿಸ್ಟಿಕ್ಸ್ ಆಧಾರದ ಮೇಲಲ್ಲ, 64 ಎಬಿಲಿಟಿಯಲ್ಲಿ ಹಿಂಗೆ ನೀವು ಇಟ್ಟರೆ 45 ಎಬಿಲಿಟಿಯಲ್ಲಿ ವಿರಾಟ್ ಕೊಹ್ಲಿ ಸ್ಕೋರ್ಸ್ ಮೋರ್ ದೆನ್ ರೋಹಿತ್ ಶರ್ಮಾ, ಯಾವುದು ಪ್ಲೇಯರ್ ಆಗಿ, ಬ್ಯಾಟ್ಸ್ಮನ್ ಆಗಿ. ಬಟ್ ಇಂಟ್ರೆಸ್ಟಿಂಗ್ ಹೇಳ್ತೀನಿ ಕೇಳಿ, ಇದೇ ನಾನು ಕ್ಯಾಪ್ಟನ್ ಆಗಿ ಇನ್ನೊಂದು ಅಸೆಸ್ ಮಾಡ್ತೀನಿ ನೋಡಿ. ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಒಂದು ವ್ಯಕ್ತಿ, ಇನ್ನೊಂದು ಪಾತ್ರ. ಇಲ್ಲಿ ಪಾತ್ರವಾಗಿ ನಾಯಕನಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏನು ಡಿಫ್ರೆನ್ಸು, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್ ಅಂತ ಮತ್ತೆ ನಾನು ಅಸೆಸ್ ಮಾಡ್ತೀನಿ ಇದೇ 64 ಇಟ್ಕೊಂಡು. ಇಂಟ್ರೆಸ್ಟಿಂಗ್ ಗೊತ್ತಾ, ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಸ್ಕೋರ್ಸ್ ಮೋರ್ ದ್ಯಾನ್ ವಿರಾಟ್ ಕೊಹ್ಲಿ. ಬರೀ ಟ್ರೋಫಿ ಗೆದ್ದಿದ್ದಾರೆ ಅಂತಲ್ಲ, ಒಂದೊಂದು ಸೈಂಟಿಫಿಕ್. ಪೊಲಿಟಿಷಿಯನ್ಸ್ನ ಕರೆಕ್ಟಾಗಿ ಅಸೆಸ್ ಮಾಡ್ತೀವಿ ಪಾಪ್ಯುಲಾರಿಟಿ ಮೇಲಲ್ಲ, ಎಬಿಲಿಟಿ ಮೇಲೆ. ಒಬ್ಬ CEO ಆಗಕ್ಕೆ ಸಾಧ್ಯನಾ? ಎಬಿಲಿಟಿ ಮೇಲೆ ಅಸೆಸ್ ಮಾಡ್ತೀವಿ. ಒಬ್ಬ IAS ಮಾಡೋಕ್ಕೆ ಸಾಧ್ಯನಾ? ನಾನು ಚಾಲೆಂಜ್ ಮಾಡ್ತೀನಿ ಶೇಷ್ಜಿ, ಒಬ್ಬ IAS ಮಾಡೋಕ್ಕಾಗತ್ತಾ ಇಲ್ವಾ? ನಾವು ಭಾಳ ನಿಖರವಾಗಿ ನಿರ್ದಿಷ್ಟವಾಗಿ ರಿಪೋರ್ಟ್ ಕೊಡಬಲ್ಲೆ. ಸರ್, ಇಲ್ಲಿ ಒಂದು ಕ್ಯೂರಿಯಾಸಿಟಿಗೋಸ್ಕರ ಒಂದು ಪ್ರಶ್ನೆ ನಾನು ಕೇಳ್ತೀನಿ ಸರ್. ಫಾರ್ ಎಕ್ಸಾಂಪಲ್, ನಿಮ್ಮ ಮುಂದೆ ಒಂದು 10-15 ಸ್ಕೂಲು ಕಾಲೇಜಿನ ಮಕ್ಕಳನ್ನು ತಂದು ನಿಲ್ಲಿಸಿ ನೀವು ಈ ಎಬಿಲಿಟಿ iRise Pro ಮೂಲಕ ಎಬಿಲಿಟಿ ಚೆಕ್ ಮಾಡಿದರೆ ಅದರಲ್ಲಿ ಎಷ್ಟು ಜನ IAS ಆಫೀಸರ್ ಆಗ್ಬೋದು, ಎಷ್ಟು ಜನ ಒಂದು ಕಂಪನಿಯ CEO ಆಗ್ಬೋದು, ಅಥವಾ ಇನ್ನೊಂದಷ್ಟು ಜನ ಎಷ್ಟು ಜನ ಕೆಲಸ ಮಾಡ್ಬೋದು, ಕೆಲಸ ಮಾಡ್ತಾನೆ ಇರಬೇಕಾಗತ್ತೆ, ಅವರಿಗೆ ಒಂದು ದೊಡ್ಡ ಪೊಸಿಷನ್ಗೆ ಹೋಗುವಂಥ ಎಬಿಲಿಟಿ ಕೂಡ ಇಲ್ಲ. ಯಾರಿಗೆ ಎಬಿಲಿಟಿ ಇದೆ ಇದನ್ನು ನೀವು ಹೇಳೋದಕ್ಕೆ ಸಾಧ್ಯ ಇದೆ ಈ ಟೆಸ್ಟ್ ಮೂಲಕ? 100% ಹೇಳ್ತೀವಿ. ಹೇಗೆ ಅಂದರೆ, ಈಗ ನಿಮ್ಗೆ ಹೇಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇದು ಹೇಳಿದ್ವು, ಹಾಗೇನೆ ನೋಡಿ, ನಿಮ್ಗೆ ಏನಂದೆ ಸಕ್ಸಸ್ ಆಗಬೇಕು ಅಂದರೆ 8% ಪ್ಲಸ್ ಇರಬೇಕು. ಹೌದು, ಇದು ಭಾಳ ಕ್ಲಿಯರ್. ಈಗ 8+ ಇರಬೇಕು ಅಂದರೆ 8+ ಯಾವ್ಯಾವುದರಲ್ಲಿ ಆವ್ರೇಜ್ 8+ ಹೇಳಿದೆ. ಒಬ್ಬ ಕಮ್ಯುನಿಕೇಷನಲ್ಲಿ ಭಾಳ ಸ್ಟ್ರಾಂಗ್ ಇರ್ಬೋದು, ಈ ಮೇ ಬಿಕಮ್ ಎ ವಂಡರ್ಫುಲ್ ಪೊಲಿಟಿಷಿಯನ್, ಈ ಮೇ ನಾಟ್ ಬಿ ವೆರಿ ವೆರಿ ಗುಡ್ ಇನ್ ಆಪ್ಟಿಟ್ಯೂಡ್. ಮೋಸ್ಟ್ ಆಫ್ ದ ಪೊಲಿಟಿಷಿಯನ್ಸ್ ಇಫ್ ಯು ಸಿ, ಅವರು ಕಮ್ಯುನಿಕೇಷನಲ್ಲಿ ದೇ ಆರ್ ವೆರಿ ಗುಡ್. ಹೌದು, ಆಯಿತಾ? ಎಕ್ಸಿಕ್ಯೂಷನಲ್ಲಿ ವೆರಿ ಗುಡ್, ಆಟಿಟ್ಯೂಡಲ್ಲಿ ವೆರಿ ಗುಡ್, ಆಪ್ಟಿಟ್ಯೂಡ್ ಆ ಮಟ್ಟ ಬುದ್ಧಿವಂತಿಕೆ ಇಲ್ಲದೆ ಇರ್ಬೋದು. ಬಟ್ ದಿಸ್ ಇಸ್ ವಾಟ್ ವಿ ಕಾಲ್ ಅಗ್ರಿಗೇಟ್. ತೊಗೊಂಡು ನೀವು 50 ಜನ ಅಲ್ಲ, ನೀವು 5,000 ಜನ ಕೊಟ್ಟರು ಕೂಡ, ಯಾಕೆಂದ್ರೆ 12,000 ಜನ ಮಕ್ಕಳ ಜೊತೆಗೆ ನಾವು ಆಲ್ರೆಡಿ ಮಾಡಿದ್ದೀವಿ. ಎಸ್, ಅದನ್ನೇ ಕೇಳಲಿಕ್ಕೆ ಬಂದೆ. ಪ್ರೀ ಟೆಸ್ಟ್ ಮಾಡಿದ್ದೀರಾ? ಇದನ್ನು ಮಾಡಿದ್ದೀವಿ. 12,000 ಜನ SJR ಮಾಡಿದ್ದೀವಿ, BGS ಮಾಡಿದ್ದೀವಿ, ಶಾಸ್ತ್ರಿಗೆ ಮಾಡಿದ್ದೀವಿ, ವಿವೇಕಾನಂದ ಇನ್ಸ್ಟಿಟ್ಯೂಷನ್ ಮಾಡಿದ್ದೀವಿ, ಮತ್ತು ಸೈಂಟ್ ಫಿಲೋಮಿನಾಸ್ ಮಾಡಿದ್ದೀವಿ. ಈ ರೀತಿಯಲ್ಲಿ 12 ಇನ್ಸ್ಟಿಟ್ಯೂಷನ್ಸ್ ಆಲ್ರೆಡಿ ಮಾಡಿದ್ದೀವಿ. ಏನು ಸರ್ ರಿಸಲ್ಟ್ ಅದರದ್ದು? ರಿಸಲ್ಟ್ ನೋಡಿ, ಅಪ್ಪ ಅಮ್ಮಂದಿರನ್ನ ಬೇಕಾದ್ರೆ ನಿಮ್ಗೆ ಕರ್ಕೊಂಬಂದು ಟೆಸ್ಟಿಮೋನಿಯಲ್ಲು ನಮ್ಮ ವೆಬ್ಸೈಟ್ ಬಂದು ನಿಮ್ಗೆ ಅರ್ಥ ಆಗುತ್ತೆ. ಅಪ್ಪ ಅಮ್ಮಂದಿರು ಮಕ್ಕಳು ಬಿಟ್ಬಿಡಿ, ನನ್ನ ಮಗು ಏನು ಅಂತಲೇ ನಾನು ತಾಯಿಯಾಗಿ ನಾನೇ ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟು ನಿಖರವಾಗಿ ಅರ್ಥ ಮಾಡಿಸಿದ್ರಿ ಅಂತ ಗಳ ಅಂತ ಆನಂದ ಬಾಷ್ಪ ಹಾಕಿದ್ದಾರೆ. ಮತ್ತು ಇನ್ನೊಂದೇನಾಗಿದೆ ಗೊತ್ತಾ, ಎಷ್ಟೋ ಸಾರಿ ಮಕ್ಕಳನ್ನ ಪೇರೆಂಟ್ಸ್ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಮಕ್ಕಳನ್ನ ಅಂಡರ್ ಎಸ್ಟಿಮೇಟ್ ಮಾಡಿದಂಥ ಮಗು ಎಬಿಲಿಟಿ ಕೂಡ ಬೇರೆ ಯಾವ ಲೆವೆಲಲ್ಲಿ ಆ ಎಬಿಲಿಟಿ ಇದೆ ನಾವು ಅದನ್ನು ಕೂಡ ತೋರಿಸ್ತೀವಿ. ಯಾಕೆ ಅಂದರೆ ಇಲ್ಲಿವರೆಗೆ ಆಗಿರೋದೇನು ಬರೀ ಮಾರ್ಕ್ಸ್ ಆಧಾರದ ಮೇಲೆ, ಸೈನ್ಸು ಮ್ಯಾಥ್ಸು ಇದರ ಆಧಾರದ ಮೇಲೆ ಮಾತ್ರ ಒಂದು ಮಗುನ ಅಸೆಸ್ ಮಾಡ್ತಾ ಇದ್ದಾರೆ. ನಾವು ಉದಾಹರಣೆಗೆ ಕಮ್ಯುನಿಕೇಷನಲ್ಲಿ ದ ಚೈಲ್ಡ್ ಇಸ್ ವೆರಿ ಸ್ಟ್ರಾಂಗ್ ಅಂತ ನಾವು ಅಸೆಸ್ ಮಾಡಿದ್ವು ಅಂತ ಇಟ್ಕೊಳ್ಳಿ, ಡಿಟರ್ಮಿನೇಷನಲ್ಲಿ ವೆರಿ ಸ್ಟ್ರಾಂಗ್ ಅಂತ ಇಟ್ಕೊಳ್ಳಿ, ಆಟಿಟ್ಯೂಡಲ್ಲಿ ವೆರಿ ಸ್ಟ್ರಾಂಗ್ ಅಂತ ಇಟ್ಕೊಳ್ಳಿ. ಸರ್, ಆಟಿಟ್ಯೂಡು ಮತ್ತು ಕಮ್ಯುನಿಕೇಷನ್ 2 ಸ್ಟ್ರಾಂಗ್ ಇದ್ದುಬಿಟ್ರೆ ಆಪ್ಟಿಟ್ಯೂಡ್ನ ಹೊಡೆದಾಕ್ಬಿಡ್ತದೆ. ಕರೆಕ್ಟ್. ಆಟಿಟ್ಯೂಡ್ ಸರ್, ಈಗ ನೀನು ಉದಾಹರಣೆಗೆ ಆಪ್ಟಿಟ್ಯೂಡಲ್ಲಿ 7 ಇದೆಯಾ, ಈಗ 70% ಇದೆಯಾ,
ನೀನು 85% ಹೋಗಬೇಕಾ? ನೀನು ಆ್ಯಟಿಟ್ಯೂಡ್ ಕರೆಕ್ಟಾಗಿದೆ ಅಂತ ಗೊತ್ತಾದರೆ ಯು ಕ್ಯಾನ್ ಸ್ಟಿಲ್ ಬಿಕಮ್ 85. ಬಟ್ ದ ಚಾಲೆಂಜ್ ಹಿಯರ್ ಈಸ್ ವೆದರ್ ದ 70% ಪರ್ಸನ್ ಕ್ಯಾನ್ ಗೋ ಟು 99%. ದಟ್ ಈಸ್ ದ ಚಾಲೆಂಜ್ ಹಿಯರ್. ದಟ್ ಈಸ್ ವೇರ್ ಅದಕ್ಕೆ ನಾವೇನು ಮಾಡ್ತೀವಿ, ಮ್ಯಾಪ್ ಅಂದ್ವಲ್ಲ, ಆ ಗ್ಯಾಪನ್ನು ಫಸ್ಟ್ ಐಡೆಂಟಿಫೈ ಮಾಡ್ತೀವಿ. ಗ್ಯಾಪನ್ನು ಯಾವ ಪ್ರಮಾಣಕ್ಕೆ ನೀನು ಬ್ರಿಡ್ಜ್ ಮಾಡಬಲ್ಲೆ ಅದನ್ನು ಹೇಳ್ತೀವಿ. ಉದಾಹರಣೆಗೆ ವಿರಾಟ್ ಕೊಹ್ಲಿಗೆ ಅಥ್ಲೆಟಿಕ್ ಆಗಿರಬೇಕು, ಫಿಸಿಕಲ್ ಫಿಟ್ನೆಸ್ ಬೇಕು ಅಂದಾಗ ಆತ ಮಾಡಿದ ಕೆಲಸ ಏನು, ನಾನು ತುಂಬ ತಿಂತಾ ಇದ್ದೀನಿ ಅಂತ ಅವ್ರ ವೀಕ್ನೆಸ್ ಫಸ್ಟ್ ಅರ್ಥ ಮಾಡಿಕೊಂಡ್ರು, ತಿನ್ನೋದನ್ನು ಫಸ್ಟ್ ಕಡಿಮೆ ಮಾಡಿದ್ರು. ಅಲ್ಲಿಗೆ ನನ್ನ ವೀಕ್ನೆಸ್ಸು ಮತ್ತು ನನ್ನ ಹ್ಯಾಂಡಿಕ್ಯಾಪ್ ನಿಮ್ಗೆ ಒಂದೇ ಒಂದು ಗಮನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಮ್ಮ ಹ್ಯಾಂಡಿಕ್ಯಾಪ್ ನಮಗೆ ಗೊತ್ತಿರಬೇಕು, ನಮ್ಮ ವೀಕ್ನೆಸ್ ಗೊತ್ತಿರಬೇಕು. ಉದಾಹರಣೆಗೆ ನಾನು ಕೇರನಗರದಿಂದ ರಾಮಕೃಷ್ಣಾಶ್ರಮ ಹೈಸ್ಕೂಲ್ಗೆ ಬಂದಾಗ, ನಾನು ಕೇರನಗರದಿಂದ ಬಂದವನು, ರಾಮಕೃಷ್ಣಾಶ್ರಮದಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಎಲ್ಲ ಓದ್ತಾರೆ. ಅವರೆಲ್ಲ ಬಂದಾಗ ಎಲ್ಲ ಇಂಗ್ಲೀಷಲ್ಲಿ ಫ್ಲೂಯೆಂಟ್ ಇರ್ತಾರೆ. ಶ್ರೀಮಂತರ ಮಕ್ಕಳು, ನಾವು ಬಡವರು ಮಕ್ಕಳು ಮತ್ತು ಕನ್ನಡ ಮಕ್ಕಳು. ಅದೇ ನಾನು ಹೇಳ್ತಾ ಇರ್ತೀನಿ, ಬಡತನ, ಗ್ರಾಮೀಣ ಮತ್ತು ಕನ್ನಡ ಸಾಮಾನ್ಯವಾಗಿದ್ದ ನ್ಯೂನತೆಗಳು ಅಂತಾರೆ. ಬಟ್ ಆ ನ್ಯೂನತೆಗಳು ಇಟ್ಕೊಂಡು ರಾಮಕೃಷ್ಣಾಶ್ರಮ ನಾವು ಸೀಟ್ ತೊಗೊಂಡು ನಾವು ಒಳಗಡೆ ಹೋದಾಗ ಇಂಗ್ಲೀಷಲ್ಲಿ ಏನಾದ್ರು ಮಾತಾಡೋಕ್ಕೆ ಬಂದಾಗ ಎಲ್ಲ ನಗಾಡೋರು, ಡೋಂಟ್ ಕಿಲ್ ದಟ್ ಲ್ಯಾಂಗ್ವೇಜ್ ಮ್ಯಾನ್ ಅನ್ನೋರು. ಬಟ್ ನನ್ನ ಹ್ಯಾಂಡಿಕ್ಯಾಪ್ ನನಗೆ ಗೊತ್ತಿತ್ತು. ಬಟ್ ನಾನು ಯಾರಿಗೂ ಏನು ಹೇಳ್ದೇನೆ. ಬಟ್ ರಿಟರ್ನ್ ಎಕ್ಸಾಮಲ್ಲಿ ರಿಟರ್ನ್ ಇಂಗ್ಲೀಷ್ ಅವರೆಲ್ಲರಿಗಿಂತ ಜಾಸ್ತಿ ಮಾರ್ಕ್ಸ್ನ ಸ್ಕೋರ್ ಮಾಡ್ತಾ ಇದ್ದೆ. ಬಟ್ ಸ್ಪೋಕನ್ ಇಂಗ್ಲೀಷ್ ಐ ವಾಸ್ ವೆರಿ ವೀಕ್. But I realized my handicap that I was very, very poor in spoken English. So first of all, I need to understand where I am weak. Once I realized that I am weak at spoken English, then I started working on that. First, I need to understand where is that I lack. ಕರೆಕ್ಟ್. ಆ ಗ್ಯಾಪ್ ನನಗೆ ಗೊತ್ತಾದರೆ ಅದು ಬ್ರಿಡ್ಜ್ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಐರೈಸ್ ಪ್ರೋ ಏನು ಮಾಡುತ್ತೆ, ಅದಕ್ಕೆ ನಾವು ಹೇಳೋದು ಐರೈಸ್ ಪ್ರೋ ಇಸ್ ಲೈಕ್ ಎ ಗ್ರೋತ್ ಡಾಕ್ಟರ್. ವಾಟ್ ಇಟ್ ಡಸ್ ಈಸ್ ಇಟ್ ವೆರಿ ಕ್ಲಿಯರ್ಲಿ ಮೆಷರ್ಸ್ ಯುವರ್ 64 essential growth abilities and maps the gaps, then gives you a growth path chart and helps you master the requisite abilities and help you grow in your career, studies and life. ಎಸ್ ಸರ್, ಇಷ್ಟೆಲ್ಲ ಹೇಳಿದಾಗ ನಾನೊಂದು ಕೇಳಬೇಕು ಅಂತ ಅನ್ನಿಸ್ತು. ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಅಚೀವ್ ಆಗಿರುವವರ ಮೇಲೆ ನೀವು ಈ ಟೆಸ್ಟನ್ನು ಮಾಡಿ ನೋಡಿದ್ದೀರಾ? ಭಾಳ ಒಳ್ಳೆ ಕ್ವಶನ್ನು. ನೋಡಿ, ಅಚೀವ್ ಆಗಿರೋದು ಅಂದರೆ, ಈಗ ಉದಾಹರಣೆಗೆ ನಾವು ಒಂದು 100 ಟಾಪ್ ಲೀಡರ್ಸ್, ನಿಮ್ಗೆ ಇನ್ನೊಂದು ಶಾಕಿಂಗು ಮತ್ತು ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ಕೇಳಿ. ನರೇಂದ್ರ ಮೋದಿ ವರ್ಸಸ್ ಡೊನಾಲ್ಡ್ ಟ್ರಂಪ್, ಅದನ್ನು ಕೂಡ ನರೇಂದ್ರ ಮೋದಿ ವರ್ಸಸ್ ಇಂಡಿಯನ್ ಪೊಲಿಟಿಷಿಯನ್ ಬೇಡ, ನರೇಂದ್ರ ಮೋದಿ ವರ್ಸಸ್, ಯಾಕೆ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್, ಎಲ್ರಿಗೂ ಲವ್ ಬೇಕಾ, ಎಲ್ರಿಗೂ ಕಣ್ಣಿದ್ಯಾ, ಎಲ್ಲರೂ ಮಾತಾಡ್ತೀವ, ಹಾಗೆ ಎಲ್ಲರಲ್ಲೂ 64 ಇದೆಯಾ? Donald Trump as the head of the government and Narendra Modi as the head of the government, we have made a comparison. ಆ ರಿಪೋರ್ಟ್ ಕೂಡ ಬಹಳ ಶೀಘ್ರದಲ್ಲೇ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಮೋದಿ ಸ್ಕೋರ್ಸ್ ಔಟ್ ರೈಟ್ 64ರಲ್ಲೂ 64 ಮೋದಿ ಹೊಡಿತಾರೆ. ಓಕೆ, ಮೋದಿ ನಮ್ಮ ದೇಶದವರು ಅಂತ ಹೇಳ್ತಾ ಇಲ್ಲ, ಪಾಪ್ಯುಲಾರಿಟಿ ಮೇಲೂ ಹೇಳ್ತಾ ಇಲ್ಲ. ಇಂಟ್ರೆಸ್ಟಿಂಗ್ ಗೊತ್ತಾ, ವೋಟ್ ಗ್ಯಾದರಿಂಗ್ ಎಬಿಲಿಟಿ ಅಂತಲೂ ಕೂಡ ನಾವು ಮಾಡಿದ್ದೀವಿ. ವೋಟ್ ಗ್ಯಾದರಿಂಗ್ ಎಬಿಲಿಟಿಯಲ್ಲಿ ಮಾತ್ರ ಕೆಲವು ವಿಚಾರಗಳಲ್ಲಿ ಮೋದಿ ಮತ್ತು ಟ್ರಂಪ್ ಈಕ್ವಲ್ ಬರ್ತಾರೆ ವೋಟ್ ಗ್ಯಾದರಿಂಗ್ ಎಬಿಲಿಟಿಯಲ್ಲಿ. ಬಟ್ ಜನರಲ್ ಆಸ್ ಎ ಲೀಡರ್, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್ ಅಲ್ಲಿ ಮೋದಿ ಈಸ್ ವೇ ಅಹೆಡ್ ಆಫ್ ಟ್ರಂಪ್. ಓಕೆ. ಸೊ ಹೇಗಿದ್ದ ಮಾಡಿವಿ, ನೀವು ಲೀಡರ್ಸ್ ಮಾಡಿದ್ದೀರಾ ಅಂತ ಕೇಳಿದ್ರಿ. ಲೀಡರ್ಸು ಈಗ ಉದಾಹರಣೆಗೆ ಸ್ಟೀವ್ ಜಾಬ್ಸ್ ವರ್ಸಸ್ ಇಲಾನ್ ಮಸ್ಕ್ ವಿ ಹ್ಯಾವ್ ಡನ್. ನಾರಾಯಣ ಮೂರ್ತಿ ಅವರು A64 ಪ್ರಕಾರ ನಾರಾಯಣ ಮೂರ್ತಿ ಯಾಕೆ ಗೆದ್ರು, 64 ಪಾಯಿಂಟ್ ಮೂಲಕ ನಾರಾಯಣ ಮೂರ್ತಿನ ಇಟ್ಕೊಂಡು, ಇನ್ಫೋಸಿಸ್ ಇಟ್ಕೊಂಡು ವಿ ಕ್ಯಾನ್ ವೆರಿ ಕ್ಲಿಯರ್ಲಿ ಐಡೆಂಟಿಫೈ. ಬಟ್ ಡು ಯು ನೋ ದ ಬ್ಯೂಟಿ ಆಫ್ ದಿಸ್ A64? ಈ A64 ಫಾರ್ಮುಲಾನ ನಾವು ಇಂಡಿವಿಜುವಲ್ A64 ಫಾರ್ಮುಲಾ ಅಂದರೆ ಅದು A64 ಅಂದ್ರೆ ಅದೇ ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್ ಮತ್ತು 64 ಎಸೆನ್ಷಿಯಲ್ ಗ್ರೋತ್ ಎಬಿಲಿಟೀಸ್. ಮಜಾ ಗೊತ್ತಾ? ದ ಸೇಮ್ ಫಾರ್ಮುಲಾ ಫ್ರೇಮ್ವರ್ಕ್ ಕ್ಯಾನ್ ಬಿ ಅಪ್ಲೈಡ್ ಟು ಅನ್ ಇಂಡಿವಿಜುವಲ್, can be applied to an organization, can be applied to a community, can be applied to a country. ನೈಸ್. ಉದಾಹರಣೆಗೆ ನಾವು ಇನ್ನೊಂದು ಎಕ್ಸ್ಟ್ರಾಡಿನರಿ ನಿಮ್ಗೆ ಹೇಳ್ಬಿಟ್ರೆ, ನಾನು ಇನ್ನೊಂದು ಸರಿ ಇಂಡಿಯಾ ಅಮೇರಿಕಾ ನೋಡಿಬೇಕು, ಇಂಡಿಯಾ ಚೈನಾ ನೋಡಿಬೇಕು ಅಂದರೆ ನಾವು ಅಲ್ಲಿನ ಯೂತ್ಗಿಂತ ಬೆಟರ್ ಆಗಬೇಕು, ರೈಟಾ? ಹೌದು. ನೀವು ನಂಬಲ್ಲ ಸರ್, ಜರ್ಮನಿದು ಆವ್ರೇಜ್ ಯೂತ್ ಎಬಿಲಿಟಿ ಎಷ್ಟು ಗೊತ್ತಾ? 8. ಇಲ್ಲಿ ಇಂಡಿಯಾದಲ್ಲಿ ಟಾಪ್ 8% ಇದಾರಲ್ಲ, ಅಲ್ಲಿ ಟಾಪ್ 80% ಆವ್ರೇಜೇ 8. ಅದಕ್ಕೆ ಅದು ಅಷ್ಟು ಮುಂದೆ ಇದೆ. ನಾವು 4.5 ಇದ್ದೀವಿ ಸರ್. ಇವೆಲ್ಲ ರಿಪೋರ್ಟ್ಗಳನ್ನ ಕೊಡ್ತಾ ಹೋದರೆ ಸರ್ ಹುಚ್ಚಿಡಿಯುತ್ತೆ. ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು, ಹಿರಿಯರು ಪತ್ರಕರ್ತರೆ, ಅವ್ರು ಹೇಳ್ತಾ ಇದ್ರು ಇದ್ರ ಬಗ್ಗೆ ಮಾತಾಡ್ತಾ, ಐ ಥಿಂಕ್ ದಿಸ್ ಶುಡ್ ಬಿ ಮೇಡ್ ಅ ನ್ಯಾಷನಲ್ ಇಂಪರೇಟಿವ್. ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಈ ಒಂದು A64ನ ಪಾರ್ಟ್ ಆಫ್ ಕರಿಕ್ಯುಲಮ್ ಮಾಡಬೇಕು. ಯಾಕೆ ಅಂದರೆ ಅದ್ರ ಮೂಲಕ ಎಲ್ಲ ರೀತಿ ಸಮಸ್ಯೆಗಳು, ಗ್ರೋತ್ ಎಬಿಲಿಟೀಸ್ ಏನಿದೆ, ಗೆಸ್ ವರ್ಕ್ ನಿಂತೋಗುತ್ತೆ. ಹೌದು, ಎಲ್ರಿಗೂ ಕ್ಲಾರಿಟಿ ಸಿಗುತ್ತೆ, ಡೈರೆಕ್ಷನ್ ಸಿಗುತ್ತೆ. ಅಬ್ಸಲ್ಯೂಟ್ಲಿ. ನೀವು ಗೆಸ್ ವರ್ಕ್ ಅಂತ ಹೇಳಿದಾಗ ನೋಡಿ, ಇಲ್ಲಿವರೆಗೆ ಈಗ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿದಂಗೆ ಹೇಳೋದಿದ್ರೆ ಎಲ್ಲರೂ ಕೂಡ
ಗೆಸ್ ವರ್ಕ್ ಮೇಲೇನೆ ಆಗಿರೋದು. ನೀನು ಇಂಜಿನಿಯರ್ ಆಗು, ಡಾಕ್ಟರ್ ಆಗು, ನೀನು ಅದಕ್ಕೆ ಹೋಗು, ಲಾ ಓದು, ಇನ್ನೊಂದು ಮಾಡು ಅಂತ ಅಲ್ವಾ? ಕರೆಕ್ಟ್. ಈಗ ಈಗ ಎಲ್ಲರೂ ಕೂಡ ನಾವು ಮಾತಾಡುವಾಗ ತುಂಬ ಸಲ ಹೇಳ್ತೀವಿ ಏನು ಅಂತ ಹೇಳಿದ್ರೆ, ಮನೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಮೈಂಡ್ ಸೆಟ್ ಹೆಂಗೆ ಬೆಳೆಸ್ತಾರೆ ಅಂತ ಹೇಳಿದ್ರೆ, ಏಯ್ ನೀನು ಒಳ್ಳೆ ಓದ್ಬಿಟ್ಟು ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ, ನೀನು ಬಿಸ್ನೆಸ್ ಮ್ಯಾನ್ ಆಗು ಅಂತ ಯಾರು ಹೇಳಲ್ಲ. ಕರೆಕ್ಟ್. ಬಟ್ ನಿಮ್ಮ ಈ ಎಬಿಲಿಟಿ ಟೆಸ್ಟಿಂದ ಬಹುಶಃ ಆತ ಬಿಸ್ನೆಸ್ ಮ್ಯಾನ್ ಆಗ್ತಾನ, ಅಥವಾ ಪೊಲಿಟಿಕಲ್ ಲೀಡರ್ ಆಗ್ತಾನ, ಅಥವಾ ಇದು ಮಾಡ್ತಾನೆ. ನೀವು ಒಂದು ವಿಷಯ ಭಾಳ ಬ್ಯೂಟಿಫುಲ್ ಆಗಿ ಎತ್ತಿದ್ರಿ. ಬಿಸ್ನೆಸ್ ಮನ್ ಅಂದಾಗ ಪೊಲಿಟಿಷಿಯನ್ ಬಿಡಿ, ಅದಿದೆ ಸರ್. ಈಗ ನಾನು ಒಬ್ಬ ಫೌಂಡರ್ ಆದೆ ಸರ್. ನಿಮ್ಗೆ ಇನ್ನೊಂದು ಮಜಾ ಗೊತ್ತಾ? 99% ಆಫ್ ದ ಸೈಂಟಿಸ್ಟ್ ಹೂ ಹ್ಯಾವ್ ಕಮ್ ಔಟ್ ವಿತ್ ಮಾಸ್ಟರ್ ಪ್ರಾಡಕ್ಟ್ಸ್ ಹ್ಯಾವ್ ಫೇಲ್ಡ್ ಇನ್ ದರ್ ಓನ್ ಬಿಸ್ನೆಸಸ್. ವೈ? ಸೈಂಟಿಸ್ಟ್ಗಳು ಬ್ಯೂಟಿಫುಲ್ ಪ್ರಾಡಕ್ಟ್, ಬಿಕಾಸ್ ಅವ್ರಿಗೆ ಮಾರ್ಕೆಟಿಂಗ್, ಕಮ್ಯುನಿಕೇಶನ್ ದೇ ಆರ್ ವೀಕ್. ದೇ ಆರ್ ವೆರಿ ಹೈ ಇನ್ ಆಪ್ಟಿಟ್ಯೂಡ್, ದಟ್ಸ್ ವೈ ದೇ ಹ್ಯಾವ್ ಇನ್ವೆಂಟೆಡ್. ಬಟ್ ಡು ಯು ನೋ ವೇರ್ ದೇ ಆರ್ ವೀಕ್? ಇನ್ ಕಮ್ಯುನಿಕೇಶನ್ ಆ್ಯಂಡ್ ಎಕ್ಸಿಕ್ಯೂಷನ್. ದಟ್ ಈಸ್ ವೈ ದೇ ಫಾಲ್ಟರ್. ಸರ್ ಇನ್ನೊಂದು ನಿಮಗೆ ಸಿಂಪಲ್ ಹೇಳ್ತೀನಿ ಕೇಳಿ ಸರ್. ನನ್ನನ್ನು ನಾನು ರಿಚರ್ಡ್ ಬ್ರಾನ್ಸನ್ ಹೇಳ್ತಾನೆ. ರಿಚರ್ಡ್ ಬ್ರಾನ್ಸನ್ ವರ್ಜಿನ್ ಏರ್ವೇಸ್ನ CEO, ವೆರಿ ಸಕ್ಸಸ್ಫುಲ್ ಬ್ರಿಟಿಷ್ ಬಿಸ್ನೆಸ್ ಓನರು. ಆತ ಒಂದು ಕಡೆ ಹೇಳ್ತಾರೆ, ನಾನು ಒಂದು ಮಣ್ಣು ಕೊಟ್ಟರು ಕೂಡ, ಒಂದು ಮರಳು ಕೊಟ್ಟರು ಕೂಡ ಅದನ್ನು ಹೆಂಗೆ ಚಿನ್ನ ಮಾಡಬೇಕು ಅಂತ ಐಡಿಯಾ ಬರುತ್ತೆ. ಬಟ್ ಆ ಚಿನ್ನನ ಎಷ್ಟು ದುಡ್ಡು ಮಾರಬೇಕು ಅಂತ ಗೊತ್ತಾಗಲ್ಲ ಅಂತಾನೆ ಯಾರು? ರಿಚರ್ಡ್ ಬ್ರಾನ್ಸನ್. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಒಬ್ಬ ಫೈನಾನ್ಸ್ ಅವನ್ನ ತಂದಿಡ್ತಾರೆ. ಯು ಅಂಡರ್ಸ್ಟುಡ್ ಮೈ ಪಾಯಿಂಟ್? ಗೊತ್ತಾಯ್ತು. ಇದೇ ರೀತಿ ನನಗೂ ಏನಾಗ್ತಿತ್ತು ಅಂದರೆ, ನೀವು ನಂಬಲ್ಲ, ಇದನ್ನು ಹೇಳಿದ್ರೆ ಅತಿಶಯ ಅನಿಸುತ್ತೋ ಇನ್ನೊಂದು ಗೊತ್ತಿಲ್ಲ, ನಾ ಹಣನ ಇಷ್ಟಪಡೋದು ಇಲ್ಲ, ಹಣನ ನಾನು ಕೌಂಟು ಮಾಡಲ್ಲ. ಇದು ನನ್ನ ನ್ಯೂನತೆ ಆಗ್ಬೋದು, ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು, ಅದು ಬೇರೆ. ಬಟ್ ಇದು ನನಗೆ ಅರ್ಥ ಆದಮೇಲೆ ನಾನು ಏನು ಮಾಡಿದೆ ಅಂದರೆ, ಆ ಜವಾಬ್ದಾರಿಗೆ ಇನ್ನೊಬ್ಬರನ್ನ ತಂದೆ, ಮತ್ತು ಆ ಜವಾಬ್ದಾರಿನ ಆದಷ್ಟು ನಾನು ಕಲ್ತ್ಕೊಂಡೆ, ಅಥವಾ ಆ ಜವಾಬ್ದಾರಿಗೆ ನಾನು ಹಿಂದೆ ಸರಿದು ಇನ್ನೊಬ್ಬನ ತಂದೆ. ಈಗ ನಿನಗೆ ಬಲಗಾಲಿಲ್ಲ ಅಂದಾಗ ನಾವೇನು ಮಾಡ್ತೀವಿ? ಅದೇನೋ ಕ್ರಚ್ ಹಾಕೊಂಡು ನಡಿತೀವಿ. ಹಾಗೆ ಲೈಫು ಅಷ್ಟೇ. ನಿನ್ನಲ್ಲಿ ಎಬಿಲಿಟಿ ಇಲ್ಲ ಅಂದರೆ ಆ ಎಬಿಲಿಟಿನ ಮೈಗೂಡಿಸ್ಕೋಬೇಕು. ಇಲ್ಲ, ಆ ರೀತಿ ಇರೋಂಥ ಎಬಿಲಿಟಿನ ನಿನ್ನ ಸಂಗಡಿಗ ಮಾಡ್ಕೋಬೇಕು, ಇಲ್ಲ ಸಂಗಾತಿ ಮಾಡ್ಕೋಬೇಕು. ಅದನ್ನು ಟೀಮ್ ವರ್ಕ್ ಅಂತ ಕರೆಯೋದು. ಆಗ್ಲೇ ನೀವಾಗಲಿ, ಸಂಸ್ಥೆ ಆಗಲಿ, ಕುಟುಂಬ ಆಗಲಿ, ದೇಶ ಆಗಲಿ ಮೇಲ್ ಬರೋದು. ಅಬ್ಸಲ್ಯೂಟ್ಲಿ ಸರ್, ತುಂಬ ಒಳ್ಳೆ ಪಾಯಿಂಟ್ ಹೇಳಿದ್ರಿ, ತುಂಬ ಒಳ್ಳೆ ಕೆಲಸ ಕೂಡ ಮಾಡ್ತಾ ಇದ್ದೀರಿ. ಯಾಕೆಂತ ಹೇಳಿದ್ರೆ, ಈಗ ಒಂದು ನಮ್ಮ ದೇಹ ಕೂಡ ಅಷ್ಟೇ, ಯಾವುದೋ ಒಂದು ವಿಟಮಿನ್ ಲ್ಯಾಕ್ ಆಯಿತು ಅಂತ ಹೇಳಿದ್ರೆ, ಅಥವಾ ಪ್ರೋಟೀನ್ ಇಲ್ಲ ಅಂತ ಹೇಳಿದ್ರೆ ಯಾವ ಥರ ಸಫರ್ ಆಗುತ್ತೆ ನಿಮಗೆ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ನಮ್ಮ ಎಬಿಲಿಟಿನ ಟೆಸ್ಟ್ ಮಾಡುವಂಥದ್ದು ಇಲ್ಲಿವರೆಗೆ ಬಂದಿರಲಿಲ್ಲ, ನೀವು ಅದನ್ನು ಮಾಡಿದ್ದೀರಾ. ಸೊ ಅದೊಂದು. ಇನ್ನೊಂದು, ಈಗ ಇದು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತನಾ ಅಥವಾ ಆಲ್ ಓವರ್ ಇಂಡಿಯಾ? ಬಟ್ ಇಂಟ್ರೆಸ್ಟಿಂಗ್ಲಿ, ಬಿಕಾಸ್ ಆಫ್ ಇಂಟರ್ನೆಟ್ ಅಂಡ್ ಬಿಕಾಸ್ ಆಫ್ ದ ವೆಬ್ಸೈಟ್ ಅಂಡ್ ಅದರ್ ಥಿಂಗ್ಸ್, people from Singapore, people even from some African countries, they are approaching. Oh, nice. And this is going to be a massive thing. ಯಾಕೆಂದರೆ ನೋಡಿ, ಒಂದೇನು ಗೊತ್ತಾ, ಅನ್ಫಾರ್ಚುನೇಟ್ಲಿ ಇಂಡಿಯಾ ಈಸ್ ಎ 150 crore ಪಾಪ್ಯುಲೇಷನ್ ಕಂಟ್ರಿ. ಅದರಲ್ಲಿ ಹೆಚ್ಚು ಕಡಿಮೆ 80-90 ಕೋಟಿ ಜನ ಇನ್ನೂ ಅರ್ನಿಂಗ್ ಏಜಲ್ಲಿ ಇರೋರೆ, 35 ಆ್ಯಂಡ್ ಬಿಲೋ. ಸೊ ಈ ಭಾಳ ಮ್ಯಾಸಿವ್ ಜವಾಬ್ದಾರಿ ಇದೆ. ನಾವು ಯಾತಕ್ಕೆ ಆ್ಯಪ್ ತೊಗೊಂಡು ಆ ಆ್ಯಪ್ ಮೇಲೆ ಭಾಳ ದೊಡ್ಡದಾಗಿ ವರ್ಕ್ ಮಾಡಿದ್ದೀವಿ. ಯಾಕೆ ಅಂದರೆ ನಾಳೆ 1 ಲಕ್ಷ ಜನ 2 ಲಕ್ಷ ಜನ ಬಂದರೂ ಕೂಡ ಏಕಕಾಲದಲ್ಲಿ ಅದನ್ನು ನಾವು ವಿ ಶುಡ್ ಬಿ ಇನ್ ಅ ಪೊಸಿಷನ್ ಟು ಕೇಟರ್. ಅದಕ್ಕೆ ನಾವು ಟೀಮ್ ರೆಡಿ ಮಾಡಾಗಿದೆ, ಅದಕ್ಕೆ ನಾವು ಬ್ಯಾಕಪ್ ರೆಡಿ ಮಾಡಾಗಿದೆ, ಟೆಕ್ನಾಲಜಿ ರೆಡಿ ಮಾಡಾಗಿದೆ, ಎಲ್ಲ ರೆಡಿ ಮಾಡಾಗಿದೆ. ಸೊ ವಿ ಆರ್ ಪ್ರಿಪೇರ್ಡ್, ವಿ ಆರ್ ಗೋಯಿಂಗ್ ಅಕ್ರಾಸ್ ಇಂಡಿಯಾ ಇನ್ ಎ ವೆರಿ ವೆರಿ ಮ್ಯಾಸಿವ್ ವೇ. ಎಸ್ ಸರ್, ನೀವು ದೇಶಕ್ಕೆ ಏನಾದರೂ ಮಾಡಬೇಕು, ದೇಶದ ಜನರಿಗೆ ಏನಾದರೂ ಮಾಡಬೇಕು ಅಂತೇಳಿ ಈ iRise Pro ಅನ್ನು ಹುಟ್ಟು ಹಾಕಿದ್ರಿ. ಈಗ iRise Pro ಕೆಲಸ ಮಾಡ್ತಾ ಇದೆ. ನೀವು ಈಗಾಗಲೇ ಎಕ್ಸಾಂಪಲ್ ಕೂಡ ಕೊಟ್ರಿ, ಅದು ಹೆಂಗೆ ವರ್ಕ್ ಆಗುತ್ತೆ, ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ. ಸೊ ಈಗ ಇದರಿಂದಾಗಿ ದೇಶಕ್ಕೆ ಏನು ಒಳಿತಾಗುತ್ತೆ, ದೇಶದ ಜನರಿಗೆ ಏನು ಒಳಿತಾಗುತ್ತೆ ಅಂತ. ಸರ್ ಈಗ 2 ವಿಚಾರ ಇಟ್ಕೊಳ್ಳೋಣ. ಈಗ ಇದು ಇಲ್ಲೇ ಇರೋದಕ್ಕೆ ಏನೇನು ಕೆಟ್ಟದಾಗಿದೆ ಅಥವಾ ಏನೇನು ಕೆಡಕಾಗ್ತಾ ಇದೆ ಅಂತ ಯೋಚನೆ ಮಾಡೋಣ. ಒಂದು ನಿರುದ್ಯೋಗ, ಇನ್ನೊಂದು ಅರೆ ಉದ್ಯೋಗ, ಮತ್ತು ಆಮೇಲೆ 80% ಮೆಂಟಲ್ ಹೆಲ್ತ್ ಸರ್ವೆ ತೋರಿಸ್ತಾ ಇದೆ 70% ಆಫ್ ದ ಚಿಲ್ಡ್ರನ್ ಇನ್ ಇಂಡಿಯಾ ಆರ್ ಅಂಡರ್ ಸ್ಟ್ರೆಸ್ ಅಂಡ್ 70% ಆಫ್ ದ ಯೂತ್ ಇನ್ ಇಂಡಿಯಾ ಆರ್ ಆಂಗ್ಷಿಯಸ್. ಇವೆಲ್ಲ ಏನಿದೆ ಸೈಡ್ ಎಫೆಕ್ಟ್ಗಳು. ಈ ಸೈಡ್ ಎಫೆಕ್ಟ್ ಎಲ್ಲ ಫಸ್ಟ್ ಆಫ್ ಆಲ್ ಹೋಗುತ್ತೆ. ಮತ್ತು ಇಂಡಿಯಾ ಪ್ರೊಡಕ್ಟಿವಿಟಿ ಮತ್ತು ಪರ್ಸನಲ್ ಪ್ರೊಡಕ್ಟಿವಿಟಿ ಎರಡೂ ಜಾಸ್ತಿ ಆಗುತ್ತೆ. ನೀವು ಚೈನಾಗೆ ಹೊಡಿಬೇಕು, ಅಮೆರಿಕಾಗೆ ಹೊಡಿಬೇಕು ಅಂದರೆ ಪರ್ಸನಲ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು. ಪರ್ಸನಲ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಅಂದರೆ ಸೈಂಟಿಫಿಕ್ ಮೆಷರ್ಮೆಂಟ್ ಇರಬೇಕು. ಸೈಂಟಿಫಿಕ್ ಮೆಷರ್ಮೆಂಟು ಮತ್ತು ಬೇರೆ ದೇಶಕ್ಕೂ ನಮಗೇನು ಅಂದರೆ ಕಾಂಪಿಟೇಷನ್ ಲೆವೆಲ್ ಇಲ್ಲಿ ಭಾರಿ ಜಾಸ್ತಿ ಇದೆ. ಒಂದು ಹುದ್ದೆಗೆ 30,000 ಜನ ಅಪ್ಲೈ ಮಾಡ್ತಾರೆ. ಈಗ ಒಂದು 100 IASಗೆ 30 ಲಕ್ಷ ಜನ ಅಪ್ಲೈ ಮಾಡ್ತಾರೆ. ಸೊ ಅಲ್ಲಿಗೆ 1 ಲಕ್ಷಕ್ಕೆ ಒಬ್ಬ IAS ಆಗ್ತಾ ಇದ್ದಾನೆ. 1 ಲಕ್ಷಕ್ಕೆ ಒಬ್ಬ IAS ಅಂದ್ರೆ 0.0001. ಸೊ ದಟ್ ಈಸ್ ದ ಕಾಂಪಿಟೇಷನ್ ಲೆವೆಲ್. ಸೊ ಆಮೇಲೆ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ಗ್ರೋತ್ ಅಂದ ತಕ್ಷಣ ಬರೀ ಹಣ ಅಲ್ಲ, ಹ್ಯಾಪಿನೆಸ್. ಕವಿಯಾಗೂ ನೀನು ಸಂತೋಷವಾಗಿರ್ಬೋದು. ಇವತ್ತು ಎಷ್ಟೆಷ್ಟು ಪ್ಲಾಟ್ಫಾರ್ಮ್ಗಳಿದೆ ಅಂದರೆ ನೀನು ಕವಿಯಾಗಿ ಇರ್ಬೋದು,
ಮತ್ತು ಒಬ್ಬ ಬರೀ ಪ್ರಯಾಣ ಮಾಡಿಕೊಂಡು ನೀರ್ಬೋದು. ಸೊ ಒಳಗಡೆ ನಿಂದು ಏನಿದೆ ಎರಡನ್ನ ಗಮನದಲ್ಲಿ ಇಟ್ಕೊಳ್ಳಿ ಆತ್ಮೀಯರೇ. ಇದನ್ನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ರೋತ್ ಅಂದರೆ ಬರೀ ಹಣ ಅಲ್ಲ, ಹ್ಯಾಪಿನೆಸ್. ಇವತ್ತು ಮಕ್ಕಳನ್ನ ಬೆಳೀರಿ ಅಂದ್ಬಿಟ್ಟು ಆ ಮಕ್ಕಳನ್ನ ನೀವು ದಯವಿಟ್ಟು ಸ್ಟ್ರೆಸ್ಸಲ್ಲಿ ದೂಡಬೇಡಿ. ಆ ಮಗು ಎಬಿಲಿಟಿ ನೋಡಿ. ಇನ್ನೊಂದು ಎಸ್ ಸರ್, ನಾನಿಲ್ಲಿ ಕೇಳೋದು ಈ ಐರೈಸ್ ಪ್ರೋ ಎಬಿಲಿಟಿಯನ್ನು ಚೆಕ್ ಮಾಡಿ ಯಾವ ದಾರಿಯಲ್ಲಿ ಹೋಗ್ಬೋದು ಅಂತೇಳಿ ನೀವು ಚೂಸ್ ಮಾಡುತ್ತೆ. ಸೊ ಅದನ್ನ ವೈಯಕ್ತಿಕವಾಗಿ ನಾನೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಸಾಧ್ಯವೇ ಇಲ್ಲ. ಓಕೆ, ಈಗ ಸಿಂಪಲ್. ಈಗ ಡೆಂಟಿಸ್ಟು ನೀವು ಆಗಕ್ಕೆ ಸಾಧ್ಯನಾ? ಇಲ್ಲ. ಅಥವಾ ಜ್ವರ ಬಂದ್ರೆ ನೀವೇ ಮೆಡಿಸನ್ ಕೊಟ್ಕೋಬಹುದು. ಏನು ಕೊಟ್ಕೋಬಹುದು? ಪ್ಯಾರಾಸಿಟಮಾಲ್ ಇದೆಯಂತೆ ಅಂತ ಹೇಳ್ಬೋದು. ಜ್ವರ ಜಾಸ್ತಿ ಆದ್ರೆ ಏನು ಮಾಡ್ತೀರಾ? ಡಾಕ್ಟರ್ ಹತ್ರ. ಜ್ವರ ಜಾಸ್ತಿ ಆಗಿ ಸಾವಾಗ ಬದಲು ಈಗ ಹೆಂಗೆ ಗೊತ್ತಾ ಸಿಚುವೇಶನ್? ಒಂದೇ ಒಂದು ಒಳ್ಳೆ ಲಾಸ್ಟ್ ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಕೋವಿಡ್ ಬಂತು. ಕೋವಿಡ್ ಬಂದಾಗ ಯಾವುದೂ ಮೆಡಿಸನೇ ಇರಲಿಲ್ಲ. ಇವತ್ತು ನಮ್ಮಿಲ್ಲ ಯುವಕರು ಮತ್ತು ಪೇರೆಂಟ್ಸ್ ಕತೆ ಅದೇ. ಅವ್ರು ಡೈಲಿ ಕೋವಿಡ್ ಹೊಡಿತಾ ಇದೆ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರಿಗೆ ಮೆಡಿಸನ್ನು ಗೊತ್ತಿಲ್ಲ. ಬಟ್ ದೇ ಆರ್ ಆಲ್ರೆಡಿ ಇನ್ಫೆಕ್ಟೆಡ್ ವಿತ್ ಕೋವಿಡ್. ಅನ್ಎಂಪ್ಲಾಯ್ಮೆಂಟು ಮತ್ತು ನಿಂಗೆ ಸರ್ಟನ್ಟಿ ಇಲ್ಲ ಅಂದರೆ ಅದು ಕೋವಿಡ್ ಬಂತು, ಮೆಡಿಸನ್ ಬಂತು, ಕೋವಿಡ್ ವೈರಸ್ ಹೋಯ್ತು. ಆದರೆ ನಿನ್ನ ಒಳಗಡೆ ಇರೋವಂಥ ವೈರಸ್ ಏನಿದೆ, ನಿನ್ನ ಅನ್ಸರ್ಟನ್ಟಿ ವೈರಸ್ ಏನಿದೆ, ಅದು ಇಲ್ಲಿವರೆಗೂ ಹೋಗಿಲ್ಲ. ಸೊ ಹಾಗಿದ್ರೆ ಇದರಿಂದಾಗಿ ವೈಯಕ್ತಿಕವಾಗಿಯೂ ಕೂಡ ಬದಲಾವಣೆ ಸಾಧ್ಯ. ಸಿಕ್ಕಾಪಟ್ಟೆ ಬ್ರದರ್. ಫಸ್ಟ್ ಬ್ರದರ್ ಏನು ಗೊತ್ತಾ, ನಿನ್ನ ಸಾಮರ್ಥ್ಯ ಮತ್ತು ನಿನ್ನ ಏನು ಏರಿಯಾಸ್ ಫಾರ್ ಇಂಪ್ರೂವ್ಮೆಂಟ್, ಇವೆರಡು ನೀನು ನಿಖರ ಆಗೋದ್ರ ಬ್ರದರ್. ಈಗ ಉದಾಹರಣೆ ಕಣ್ಣು ನೀನು ಕರೆಕ್ಟಾಗಿ ಕಾಣ್ತಿಲ್ಲ ಅಂದರೆ ಕನ್ನಡಕ ಹಾಕೋಬೇಕು ಅಂತ ಗೊತ್ತಾಗುತ್ತೆ. ಕಣ್ಣು ಕಾಣಲ್ಲ ಅನ್ನೋದು ಗೊತ್ತಾಗೋದು ಹೆಂಗೆ? ಟೆಸ್ಟ್ ಮಾಡಿಸ್ಬೇಕು ಆಬ್ವಿಯಸ್ಲಿ. ಸೊ ಟೆಸ್ಟ್ ಮಾಡಿದಾಗ ನೀ ಕನ್ನಡಕ ಹಾಕ್ಬೇಕಾ ಇಲ್ಲ ಬೇಡವಾ ಇದು ಗೊತ್ತಾಗುತ್ತೆ. ನೀನು ಕಣ್ಣು ಚೆನ್ನಾಗಿದೆ ಅಂತಲೇ ಇಟ್ಕೋ, ಅದು ಬೇರೆ ಲೆಕ್ಕ. ಹೌದು. ಬಟ್ ಕಣ್ಣು ಚೆನ್ನಾಗಿರ್ಬೋದು, ಮೂಗು ಚೆನ್ನಾಗಿಲ್ಲದೆ ಇರ್ಬೋದು. ಕರೆಕ್ಟ್. ಸೊ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಈ ರಾಮಕೃಷ್ಣ ಆಶ್ರಮ ನಾವು ಸೇರಿದಾಗ ಒಂದು ಆಮೇಲೆ ಇಂಥ ಒಂದು ಆವಿಷ್ಕಾರ ಅಥವಾ ಇನ್ವೆನ್ಷನ್ ಆಗೋಕ್ಕೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಆಫ್ ಇನ್ಫ್ಲೂಯೆನ್ಸ್. ಈಗ ಉದಾಹರಣೆಗೆ ರಾಮಕೃಷ್ಣ ಆಶ್ರಮದಲ್ಲಿ ನನಗೆ ಆಗ ಒಂದು ಟೆಸ್ಟ್ ಥರ ಮಾಡೋರು. ಏನು ಗೊತ್ತಾ ಟೆಸ್ಟು? ಸಾಫ್ಟ್ ಬೋನ್ ಟೆಸ್ಟ್ ಅಂತ ಮಾಡೋರು. ಸಾಫ್ಟ್ ಬೋನ್ ಟೆಸ್ಟ್ ಅಂದ್ರೇನು? ಇಡೀ ಬಾಡಿನ ಹಾಕಿಗೆ ಹಾಕ್ಬೇಕಾ? ಸಾಫ್ಟ್ ಬೋನ್ ಇರ್ತದೆ ಕೆಲವರಿಗೆ. ಹಾಕಿ ಏಟು ಸ್ಟಿಕ್ ಬಿದ್ದರೆ ಸಾಫ್ಟ್ ಬೋನ್ ಇರೋರು ಕಾಲು ಮುರಿದೋಗುತ್ತೆ. ಅದೇ ಕೆಲವೊಮ್ಮೆ ನಿಮ್ಗೆ ಅನ್ಸ್ಬೋದು ಸೈಕಲಿಂಗ್ ಹೋಗ್ತಾ ಸ್ವಲ್ಪ ಸ್ಲಿಪ್ ಆದ ತಕ್ಷಣ ಕಾಲು ಫ್ರ್ಯಾಕ್ಚರ್ ಅಂತಾರೆ. ಯಾಕೆ ಅಂದರೆ ಆ ಜಾಗದಲ್ಲಿ ಸಾಫ್ಟ್ ಬೋನ್ ಇರ್ತದೆ. ಅದಕ್ಕೆ ರಾಮಕೃಷ್ಣಾಶ್ರಮದಲ್ಲಿ ಏನು ಮಾಡೋರು, ಸಾಫ್ಟ್ ಬೋನ್ ಇರೋರಿಗೆ ಹಾರ್ಡ್ ಹಾಕಿ ಫುಟ್ಬಾಲ್ ಬಿಡ್ತಾ ಇರಲ್ಲ. ಯಾಕೆ ಬಿಡ್ತಾ ಇರಲ್ಲ ಅಂದರೆ ಸಾಫ್ಟ್ ಬೋನ್ ಅವ್ನಿಗೆ ಕಾಲೇಟ್ ಆಗುತ್ತೆ. ಅದು ಹೆಂಗೆ ಟೆಸ್ಟ್ ಮಾಡ್ತಿದ್ರು? ಅದಕ್ಕಂತ ಟೆಸ್ಟ್ ಇತ್ತು. ಮೂಳೆ ಬೋನ್ ಸ್ಕ್ಯಾನ್. ಓಕೆ. ಹಾಗೆ ಈ ರೀತಿ ನಾವೇನು ಮಾಡ್ತಿದ್ವಿ, ಗ್ರೋತ್ ಸ್ಕ್ಯಾನ್ ಮಾಡ್ತೀವಿ. ಗ್ರೋತ್ ಎಬಿಲಿಟಿ ಸ್ಕ್ಯಾನ್ ಮಾಡಿ ಇದಕ್ಕೇನು ಸೊಲ್ಯೂಷನ್? ಎಸ್, ಅಲ್ಲ ಸಮಸ್ಯೆ ಗೊತ್ತಾದ್ರೆ ತಾನೆ ಪರಿಹಾರ. ಎಕ್ಸಾಕ್ಟ್ಲಿ. ಸಮಸ್ಯೆ ಇಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಸಮಸ್ಯೆ ಇಲ್ಲ ಅಂತ ತಿಳ್ಕೋ. ಕರೆಕ್ಟ್. ಬಟ್ ಸಮಸ್ಯೆ ಅಂತೂ ಇದ್ದೇ ಇದೆ. ಯಾರೂ 100% ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಇಲ್ವೇ ಇಲ್ಲ. ಸೊ ಗ್ರೋತ್ ಎಬಿಲಿಟೀಸಲ್ಲಂತೂ 100% ಇಲ್ಲ. ನೀವು ಯಾವಾಗಲೂ ಹೇಳ್ತೀರಾ, ಈಗ ನನ್ನ ಜೊತೆಗೆ ವರ್ಕ್ ಮಾಡಿದವ್ರು, ಅದು ಹೆಂಗಪ್ಪ ನಿಂಗೆ ಅದೇ ಲೆವೆಲ್ ಎನರ್ಜಿ ಇದೆ ಅಂತ. ಆ ಎನರ್ಜಿ ಎಲ್ಲಿಂದ ಬರ್ತಾ ಐ ಡೋಂಟ್ ನೋ. ಬಟ್ ಕಷ್ಟ, ಅವಮಾನ, ನೋವು ಏನೇ ಆದರೂ ಕೂಡ ಈ ಎನರ್ಜಿ ಮತ್ತು ಪಾಸಿಟಿವಿಸಮ್ ಹೋಗೋದೇ ಇಲ್ಲ. ಅದು ಕಾರಣ ಏನು? ಆಟಿಟ್ಯೂಡ, ಆಪ್ಟಿಟ್ಯೂಡ, ಕಮ್ಯುನಿಕೇಶನ್, ಎಕ್ಸಿಕ್ಯೂಷನ್. ಆಟಿಟ್ಯೂಡ್ ಅಂದರೆ ನಿಮ್ಮ ಆಟಿಟ್ಯೂಡ್ 8% ಜಾಸ್ತಿ ಇದೆ ಅಂತ ಮಸ್ಟ್ ಬಿ. ಇಲ್ಲದೆ ಹೋದರೆ 14 ವರ್ಷ ಒಂದು ಐಡಿಯಾ ಮೇಲೆ ಹುಚ್ಚುತನದಿಂದ ಇಷ್ಟೆಲ್ಲ ತ್ಯಾಗಗಳು. ನನ್ನ ಜಮೀನು ಕೂಡ ಮಾರಾಟ ಮಾಡಿ, ನನ್ನ ಜಮೀನು ಕೂಡ ಅಡ ಇಟ್ಟು ಇವತ್ತು ಕಂಪನಿಲಿ ತೊಡಗಿಸ್ಕೊಂಡು ನನ್ನ ಗೆಳೆಯರಿಗೂ ಅವರು ಪಾಪ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಕೆಲವರು ನಾನು ಈಗಲೂ ಕೂಡ ಹಣ ಕೊಡಬೇಕಾಗಿದೆ. ಇವೆಲ್ಲ ವಾಸ್ತವ. ಬಟ್ ಆದರೂ ಕೂಡ ತಪಸ್ಸನ್ನ ಮಾಡಬೇಕಾದ್ರೆ ಯಾವಾಗಲೂ ಭಂಗ ಆಗಕ್ಕೆ ನಾನು ಬಿಟ್ಟಿಲ್ಲ. ಯಾಕೆ ಅಂದರೆ ದಟ್ ಪರ್ಟಿಕ್ಯುಲರ್ ಐಡಿಯಾ ಹ್ಯಾಸ್ ಬಿನ್ ಆಲ್ವೇಸ್ ಡ್ರೈವಿಂಗ್. ಅಬ್ಸಲ್ಯೂಟ್ಲಿ ಸರ್, ನೀವು ಹೇಳ್ತಾ ಇರೋದು ಕೇಳುವಾಗನೇ ಒಂಥರ ಮೈ ರೋಮಾಂಚನ ಆಗುತ್ತೆ. ಯಾಕಂದರೆ ಇದರಿಂದಾಗಿ ಒಂದು ದೇಶದ ದಿಕ್ಕೆ ಬದಲಾಗಬಹುದು, ದೇಶದ ಜನರ ಬದುಕೆ ಬದಲಾಗಬಹುದು. 100%. ಐ ಟೇಕ್ ಅ ಬೆಟ್ ಆ್ಯಂಡ್ ದಟ್ಸ್ ದ ಫ್ಯಾಕ್ಟ್. ಯಾಕೆ ಗೊತ್ತಾ, ನಿಮಗೆ ಟೆಸ್ಟಿಮೋನಿಯಲ್ ಅದು ಇದು ಎಲ್ಲ. ಆಮೇಲೆ ಇನ್ನೂ ಒಂದು, ನಾವು ನೆಕ್ಸ್ಟ್ ವೀಕಿಂದ CEO ಪ್ರಪಂಚದಲ್ಲಿ ಇನ್ನೊಂದು ಯಾರೂ ಮಾಡಿಲ್ಲ. ಮಕ್ಕಳ ಬಗ್ಗೆ ನಮ್ಗೆ ಎಷ್ಟು ಅಕ್ರೆ ಇದೆ, ದೇಶದ ಬಗ್ಗೆ ಎಷ್ಟು ಅಕ್ರೆ ಇದೆ ಅನ್ನೋಕ್ಕೆ ಪ್ರಪಂಚದಲ್ಲಿ ಯಾವ ಸಂಸ್ಥೆ CEOನು ಪ್ರತಿದಿನ ಲೈವ್ ಬಂದಿಲ್ಲ. ಯಾವುದೇ ಇಂಡಿಯನ್ ಕಸ್ಟಮರು ಅಥವಾ ಫಾರಿನ್ ಕಸ್ಟಮರು ದೇ ಕ್ಯಾನ್ ಟಾಕ್ ಟು ಮಿ ಡೈರೆಕ್ಟ್ಲಿ ಫ್ರಮ್ 8 PM to 9 PM ಎವ್ರಿ ಡೇ ಎಕ್ಸೆಪ್ಟ್ ಸಂಡೇ. ಓಕೆ. ಯಾಕೆ ಗೊತ್ತಾ, ನಾವು ಈ ಒಂದು ಪರ್ಟಿಕ್ಯುಲರ್ ವಿಚಾರ ಆವಿಷ್ಕಾರ ಆದಾಗ ಎಲ್ಲರಿಗೂ ನಾವು ಗಮನಕ್ಕೆ ತರಬೇಕು, ಅವ್ರಿಗೆ ಹೇಳ್ಕೊಡ್ಬೇಕು. ಎಸ್ ಸರ್, ಇದನ್ನೆಲ್ಲ ತಿಳ್ಕೊಂಡಾಗ ಭಾಳಷ್ಟು ಜನರಿಗೆ ಈಗ ವೀಕ್ಷಕರಿಗೆ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗ್ಬೋದು, ಎಸ್ ಇದು ತುಂಬ ಅಗತ್ಯ ಇದೆ, ಇದು ಅನಿವಾರ್ಯತೆ. ಸೊ ಇದನ್ನು ನಾನು ಮಾಡಬೇಕು ಅಂತ ಹೇಳಿದ್ರೆ ಹೇಗೆ? ನಾನು ವೈಯಕ್ತಿಕವಾಗಿ ಮಾಡ್ಬೋದಾ ಅಥವಾ ಸ್ಕೂಲು ಕಾಲೇಜುಗಳ ಮೂಲಕನೇ ಮಾಡಬೇಕಾಗುತ್ತೆ? ವೈಯಕ್ತಿಕವಾಗಿಯೇ. ಓಕೆ. ಸ್ಕೂಲು ಕಾಲೇಜ್ಗೆ ಮುಂದೆ ಅವ್ರು ಬಂದರೆ ಅದು ಇನ್ಸ್ಟಿಟ್ಯೂಷನಲ್ ಆಗಿ ಅವ್ರು. ಆದರೆ ಸ್ಕೂಲು ಕಾಲೇಜ್ ಬಂದರೆ ಇನ್ನೊಂದು ಬೆನಿಫಿಟ್ ಇದೆ.
ಸ್ಕೂಲು ಕಾಲೇಜ್ ಈಗ ನೋಡಿ ಇಂಡಿವಿಜುವಲ್ ಆಗಿ ಬಂದರೆ ನಿಮಗೆ ಮಾತ್ರ ನಾವು ಗ್ರೋತ್ ಪಾತ್ ಚಾರ್ಟ್ ಕೊಟ್ವು, ಅದು ಇಂಡಿವಿಜುವಲ್ ಆಯಿತು. ಬಟ್ ಸ್ಕೂಲು ಕಾಲೇಜ್ ನಿಮ್ಮದೇ ಸ್ಕೂಲ್ ಇದೆ ಅಂತ ಇಟ್ಕೊಳ್ಳಿ, ಆ ಇಡೀ ಸ್ಕೂಲ್ 500 ಜನನೋ 1000 ಜನನೋ ಬಂದರು ಅಂತ ಇಟ್ಕೊಳ್ಳಿ, ನಾವು ಆ ಸ್ಕೂಲ್ಗೆ ಮಾತ್ರ ಒಂದು ಬೆನಿಫಿಟ್ ಏನು ಕೊಡ್ತೀವಿ ಅಂದರೆ ಮಗುಗೆ ಇಂಡಿವಿಜುವಲ್ ರಿಪೋರ್ಟ್ ಕೊಡ್ತೀವಿ, ಸ್ಕೂಲ್ಗೆ ಒಟ್ಟಾರೆ 500 ಮಕ್ಕಳ ಪೈಕಿ ಆಟಿಟ್ಯೂಡಲ್ಲಿ ಯಾವ ಮಕ್ಕಳು ಸ್ಟ್ರಾಂಗ್ ಇದೆ, ಯಾವ ಮಕ್ಕಳು ವೀಕ್ ಇದೆ, ಕಮ್ಯುನಿಕೇಷನಲ್ಲಿ ಯಾವ ಮಗು ಸ್ಟ್ರಾಂಗ್ ಇದೆ, ವೀಕ್ ಇದೆ. ಸೊ ಅವ್ರಿಗೆ ನಾವು ಹೆಚ್ಚು ಕಡಿಮೆ ಒಂದು 20 ಸಪ್ರೇಟ್ ಗ್ರೂಪ್ ಮಾಡಿ ಆ ಸ್ಕೂಲಿಗೆ ನಾವು ಡೇಟಾ ಕೊಡ್ತೀವಿ. ಆ ಡೇಟಾ ಕೊಡೋದ್ರಿಂದ ಆ ಸ್ಕೂಲ್ ಏನು ಮಾಡ್ಬೋದು, ಆ ಮಕ್ಕಳಿಗೆ ಕರೆಕ್ಟಾಗಿ ಈ ಮಕ್ಕಳು ಈಗ 100 ಜನ ಮಕ್ಕಳಿಗೆ ಎಲ್ಲರೂ ಅದೇ ಹೇಳ್ಕೊಡ್ತಾ ಇದ್ದೀರಾ, ಅದು ಬಿಟ್ಟು ಈ ಮಗು ಆಟಿಟ್ಯೂಡಲ್ಲಿ ಅಥವಾ ಆಪ್ಟಿಟ್ಯೂಡಲ್ಲಿ ಈ ಏರಿಯಾದಲ್ಲಿ ವೀಕ್ ಇದೆ ಅಂತ ಗೊತ್ತಾಗುತ್ತಲ್ಲ, ಆ ರೀತಿ ಆ ಗ್ರೂಪ್ನ ಮಾಡಿಕೊಟ್ರೆ ಆ ಮಕ್ಕಳಿಗೆ ಅಷ್ಟನ್ನು ಮಾತ್ರ ಫೋಕಸ್ ಮಾಡ್ಬೋದು. ಕರೆಕ್ಟ್. ದಟ್ ಈಸ್ ದ ಬಿಗ್ ಅಡ್ವಾಂಟೇಜ್ ವಿಚ್ ವಿ ಆರ್ ಗೋಯಿಂಗ್ ಟು ಗಿವ್ ಟು ಇನ್ಸ್ಟಿಟ್ಯೂಷನ್ಸ್. ಎಸ್, ಈಗ ವೈಯಕ್ತಿಕವಾಗಿ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ನಾನೇ ಅಥವಾ ನನ್ನ ಮನೆಯವರು ಯಾರಿಗೋ ಒಬ್ಬ ಓದ್ತಾ ಇದ್ದಾನೆ, 10th ಅಲ್ಲಿದ್ದಾನೆ ಅಥವಾ ಡಿಗ್ರಿ ಮಾಡ್ತಾ ಇದ್ದಾನೆ, ಸೊ ನಾನು ನನ್ನ ಎಬಿಲಿಟಿನ ಚೆಕ್ ಮಾಡಬೇಕು. ನೀವು ಹೇಳಿದಂಗೆ ಐರೈಸ್ ಪ್ರೋ ಮುಖಾಂತರ ನಾನೇನು ಮಾಡಬೇಕು? 2 ದಾರಿ ಇದೆ. ಒಂದು, ದೇಶಾದ್ಯಂತ ನಾವು ಮಾತ್ರ ಅಲ್ಲ, ಇದನ್ನು ಮಾಸ್ ಮೂವ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಪ್ರತಿ ಡಿಸ್ಟ್ರಿಕ್ಟಲ್ಲೂ ನಮ್ಮ ಐರೈಸ್ ಪ್ರೋ ಗ್ರೋತ್ ಪಾರ್ಟ್ನರ್ ಅನ್ನೋರನ್ನ ನಾವು ಆಲ್ರೆಡಿ ಅಪಾಯಿಂಟ್ ಮಾಡ್ಕೋತಾ ಇದ್ದೀವಿ. ಓಕೆ. ಇವ್ರು ಏನು ಅಂದರೆ ಅವ್ರು ಬೇರೆ ಕೆಲಸನೂ ಮಾಡಿಕೊಂಡು ಅದ್ರ ಜೊತೆಗೆ ಇದನ್ನು ಮಾಡ್ತಾ ಇದ್ರೆ ವಿ ವಾಂಟ್ ಪರ್ಟಿಕ್ಯುಲರ್ಲಿ ಟೀಚರ್ಸ್, ವಿ ಆರ್ ಆ್ಯಕ್ಚುಲಿ ಏನಾಗಿದೆ ಟೀಚಿಂಗ್ ಕಮ್ಯುನಿಟಿಗೆ ತುಂಬ ಆದ್ಯತೆ ಕೊಟ್ಟು ಆ ಟೀಚರ್ಸ್ಗೆ ಇದೊಂದು ಹೆಚ್ಚುವರಿ ಆದಾಯ ಆಗುತ್ತೆ. ನಂಬರ್ 1. ನಂಬರ್ 2, ಅವ್ರ ಮೂಲಕನಾದರೂ ಬರ್ಬೋದು. ಎರಡನೇದು ನಮ್ಮ ಡೈರೆಕ್ಟ್ ವೆಬ್ಸೈಟು www.irisepro.in ಬಂದರೆ ಭಾಳ ಸರಳವಾಗಿ ಎನ್ರೋಲ್ ಇದೆ. ಬಟ್ ಇನ್ನೊಂದು ಭಾಳ ಸಂತೋಷ ಪಡಬೇಕಾದ ವಿಚಾರ, ಎಷ್ಟೋ ಜನ ನಮ್ಮ ಮನೆ ಹತ್ರ ಒಬ್ಬರು ಚಮ್ಮಾರ ಇದ್ದಾರೆ, ಅವರು 2 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಮಕ್ಕಳು ಎಜುಕೇಷನ್ಗೆ, 30 ಲಕ್ಷ ರೂಪಾಯಿ ನಂಗೆ ಸಾಲ ಆಗಿದೆ ಅಂತ ಹೇಳ್ತಾರೆ. ಅವ್ರು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಇಲ್ಲ ಸರ್ ನಾನು 2 ಮಕ್ಳಿಗೂ ಬೇಕೇ ಬೇಕಿದ್ದು, ಎಷ್ಟು ಸರ್ ತುಂಬ ಖರ್ಚಾಗುತ್ತಾ ಸರ್ ಅಂತ ಕೇಳಿದ್ರು. ಎಷ್ಟಾಗ್ಬೋದು ನಿಮ್ಮ ಪ್ರಕಾರ ಅಂದರೆ ಒಂದು 20,000 ಇರ್ಬೋದು. ಅದು ತಿಂಗಳ ಸರ್ ಇದು ಅಂದರು. ಇಲ್ಲಪ್ಪ, ಇದು ಓನ್ಲಿ ಒನ್ ಟೈಮ್. ರೈಸ್ 360 ಕ್ಲಾಸ್ 5ಇಂದ ಕ್ಲಾಸ್ 10ವರೆಗೆ ಏನಿದೆ, ಇದನ್ನು ಯಾರೇ ಬಂದು 20-25 ಸಾವಿರ ಅಂತ ಹೇಳೋವಂಥ ಜಾಗದಲ್ಲಿ ಇದನ್ನು ಬರೀ 3,000 ರೂಪಾಯಿಗೆ ವಿ ಆರ್ ಆಫರಿಂಗ್. ಬರೀ 3,000 ಪರ್ ಡೇ 100 ರೂಪೀಸ್ ಅಂತ ಇಟ್ಕೊಳ್ಳಿ. ಯಾಕೆ ಬಡವರಿಗೆ ಇದು ಹೆಲ್ಪ್ ಆಗಬೇಕು. ಇದು ಒಂದು. ಮತ್ತು PUC ಪ್ಲಸ್ ಅಬವ್ ಅದೇನಿದೆ ಕರಿಯರ್ ರೈಸ್ ಅಂತ, ಅದು ಆ್ಯಕ್ಚುಲಿ 7,000 8,000 ಬರ್ತದೆ. ಬಟ್ ವಿ ಆರ್ ಡೂಯಿಂಗ್ ಇಟ್ ಅಟ್ ಜಸ್ಟ್ 4,000 ನಾವು. ಯಾಕೆ ಅಂದರೆ ಇದು ಎಲ್ರಿಗೂ ಮಾಸ್ ಮೂವ್ಮೆಂಟ್ ಆಗಬೇಕು ಮತ್ತು ಮಾಸ್ಗಳು ಗೊತ್ತಾಗಬೇಕಿದು ಅನ್ನೋ ಕಾರಣಕ್ಕೆ ವಿ ಹ್ಯಾವ್ ಕೆಪ್ಟ್ ಇಟ್ ವೆರಿ ವೆರಿ ಅಫೋರ್ಡಬಲ್. ಓಕೆ, ಈಗ ಇದನ್ನು ತಗೊಂಡ ನಂತರ ಯಾವ ಥರ ಪ್ರೊಸೆಸ್ ನಡೆಯುತ್ತೆ ಅಂತ? ಪ್ರಾಸೆಸ್ ಏನ 21 ಟಾಸ್ಕ್ ಕೊಡ್ತೀವಿ. ಇದು 30 ಡೇ ಪ್ರಾಸೆಸ್. ಎಲ್ಲ ಆನ್ಲೈನ್, ಎಲ್ಲ ಆ್ಯಪು. ನೀವು ಪೇಮೆಂಟ್ ಮಾಡ್ತಿದ್ದಂಗೆ ನಿಮ್ಗೆ ಆ್ಯಪ್ದು ಲಿಂಕ್ ಬಂದ್ಬಿಡುತ್ತೆ. ಆ್ಯಪ್ ಲಿಂಕ್ ಬರ್ತಿದ್ದಂಗೆ ಎಲ್ಲ ಅಲ್ಲೇ ಓಪನ್ ಅಪ್ ಆಗೋಗುತ್ತೆ. ಟಾಸ್ಕು ಬೆಳಿಗ್ಗೆ ನಿಮಗೆ 6 ಗಂಟೆಗೆ ನಿಮಗೆ ಟಾಸ್ಕ್ ಓಪನ್ ಆಗುತ್ತೆ. ಆ ಟಾಸ್ಕನ್ನ ಅವತ್ತು ರಾತ್ರಿ 11 ಗಂಟೆ ಒಳಗಡೆ ನೀವು ಮಾಡಬೇಕು. ಒಂದು ವೇಳೆ ನಿಮ್ಗೆ ಹುಷಾರಿಲ್ಲ ಅದು ಇದು ಅಂದರೆ ಏಕಕಾಲದಲ್ಲಿ 3 ಟಾಸ್ಕ್ ಮಾಡ್ಬೋದು. ಇವತ್ತು 3 ದಿನ ಕಂಟಿನ್ಯೂಸ್ ಆಗಿ ನೀವು ರಜಾ ಹಾಕ್ತೀರಿ ಏನೋ ಕಾರಣಕ್ಕೆ, ನೀವು 3 ಟಾಸ್ಕ್ನ ಒಂದೇ ಸಾರಿ ಮಾಡ್ಬೋದು ಅಷ್ಟೇ. ಮತ್ತೆ 3 ದಿನ ಆದಮೇಲೆ ಮತ್ತೆ ಇನ್ನೊಂದು ಮಾಡ್ಬೋದು. ಈ ರೀತಿ 21 ಟಾಸ್ಕ್ 21 ಡೇಲಿ ಮಾಡಿದ್ಮೇಲೆ ನಿಮಗೆ ಪ್ರತಿ ದಿನದ್ದು ರಿಪೋರ್ಟ್ ಕೊಡೋದ್ರ ಜೊತೆಗೆ 21 ದಿನ ಆದಮೇಲೆ ಪರ್ಸನಲ್ ಮೆಂಟ್ರಿಂಗು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಗ್ರೂಪ್ ಲೈವ್ ಸೆಷನ್ ಇರ್ತದೆ. ಓಕೆ. ಜೊತೆಗೆ ಇಂಡಿವಿಜುವಲ್ ಮೆಂಟರ್ಶಿಪ್ ಇರ್ತದೆ. ಇಂಡಿವಿಜುವಲ್ ಆಗಿ ನೀನು ನನ್ನ ಯಶೋದರ್ಶಿನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಮಾಡ್ಬೋದು. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಈ ಒಂದು ನಮ್ಮ ಲೈವ್ ಸೆಷನಲ್ಲಿ ಮಕ್ಕಳು ಮಾತ್ರ ಅಲ್ಲ, ಈವನ್ ಪೇರೆಂಟ್ಸ್ ಕ್ಯಾನ್ ಗೆಟ್ ಇನ್ವಾಲ್ವ್ಡ್. ಓಕೆ. ಯಾಕೆ ದೇ ಶುಡ್ ಗೆಟ್ ಇನ್ವಾಲ್ವ್ಡ್ ಅಂದರೆ ಮಕ್ಕಳಿಗೆ ನಾವೇನು ಗೈಡ್ ಮಾಡ್ತಿದ್ದೀವಿ ಪೇರೆಂಟ್ಸ್ ಕೂಡ ಗೊತ್ತಾಗಬೇಕು. ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಗಿವನ್ ದಟ್ ಪರ್ಟಿಕ್ಯುಲರ್ ಪ್ರಿವಿಲೇಜ್ ಈವನ್ ಟು ದ ಪೇರೆಂಟ್ಸ್. ಅವರು ಕೂಡ ಈ ನಮ್ಮ ಗ್ರೂಪ್ ಲೈವ್ ಸೆಷನಲ್ಲಿ ಅವ್ರ ಮಕ್ಕಳ ಜೊತೆಗೆ ಅವರು ಕೂಡ ಇನ್ವಾಲ್ವ್ ಆಗ ಅವರು ಪ್ರಶ್ನೆ ಕೇಳಿ 100% ಕೇಳ್ಬೋದು. ಈವನ್ ಪೇರೆಂಟ್ಸ್ ಕ್ಯಾನ್ ಆಸ್ಕ್ ಕ್ವಶನ್ಸ್. ಎಸ್, ಇಲ್ಲಿವರೆಗೆ ಎಷ್ಟು ಜನಕ್ಕೆ ಈ ಥರ ನೀವು ಇದು ಕೊಟ್ಟಿದ್ದೀರಿ? 12,000 ಜನ ಮಾಡಿದ್ದೀವಿ. ನಾವು ಇಲ್ಲಿವರೆಗೂ ಆ್ಯಪ್ ಅಂತ ಮಾಡಿರಲಿಲ್ಲ. ಆ್ಯಪ್ಗೆ ನಾವು ಹೆಚ್ಚು ಕಡಿಮೆ 1.25 ವರ್ಷ ಟೈಮ್ ತೊಗೊಂಡಿದ್ದೀವಿ. ಯಾಕೆಂದರೆ ಇದು ಟಿಪಿಕಲ್ ಯಾವುದೋ ಒಂದು ಸುಮ್ಮನೆ ಏನೋ ಒಂದು ಡಂಪ್ ಮಾಡೋ ಆ್ಯಪ್ ಅಲ್ಲ. ಇದು ವೆರಿ ವೆರಿ ಇಂಟ್ರಾಕ್ಟಿವ್ ಆ್ಯಪ್. ಅದಕ್ಕೆ 1.25 ವರ್ಷ ಟೈಮ್ ತೊಗೊಂಡಿದ್ದೀವಿ. ತುಂಬ ಖರ್ಚು ಮಾಡಿದ್ದೀವಿ ಆ್ಯಪ್ ಮೇಲೆ. ಎಸ್, ಈಗ 12,000 ಜನಕ್ಕೆ ನೀವು ಟೆಸ್ಟ್ ಮಾಡಿದ್ದೀರಿ ಅಂತ ಹೇಳಿದ್ರಲ್ಲ, ಸೊ ಅದರಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಬಂದಿರೋದು ಎಷ್ಟು? ಎಲ್ಲ ಕಡೆ ಔಟ್ ಆಫ್ ಔಟ್. ಓಕೆ, ಏನು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ? ಫೀಡ್ಬ್ಯಾಕ್ ಒಂದೇ ಮಾತು. ಈಗ ಉದಾಹರಣೆಗೆ ಈ SJR ಅಲ್ಲಿ ನಮ್ಮ ರಾಜಾಜ್ನಗರ SJR ಪೇರೆಂಟ್ಸ್ ಬಂದು ಗಳಗಳ ಅಂತ ಹತ್ಬಿಟ್ರು. ನನ್ನ ಮಗು ಉಪಯೋಗ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಇಷ್ಟೆಲ್ಲ ಅದಕ್ಕೆ ಶಕ್ತಿ ಇದೆ ಅಂತ ನೀವು ತೋರಿಸ್ಕೊಟ್ರಿ ಅಂತ ಹೇಳಿದ್ರು. ಮಕ್ಕಳ ಬಗ್ಗೆ ಒಂದು ಪಾಸಿಟಿವ್ ಒಪಿನಿಯನ್. ಇನ್ನೊಂದು ಕೆಲವರು ಹೇಳಿದ್ರು ನನ್ನ ಮಗು ಮಾತಾಡ್ತಿರಲಿಲ್ಲ, ನಮ್ಮ ಜೊತೆಗೆ ಬೆರೀತಿರಲಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗು, ರೈಸ್ 360 ಟ್ಯಾಗ್ಲೈನ್ ಏನು ಅಂದರೆ ಸ್ಕೋರ್ ಮೋರ್, ಗ್ರೋ ಮೋರ್, ಬಾಂಡ್ ಮೋರ್. ಓಕೆ. ಸ್ಕೋರ್ ಮೋರ್, ಗ್ರೋ ಮೋರ್, ಬಾಂಡ್ ಮೋರ್. ನಾವು ಮಾಡೋ ಪ್ರೋಗ್ರಾಮಿಂದ ನಾನು ಚಾಲೆಂಜ್ ಮಾಡ್ತೀನಿ. ದೇ ವಿಲ್ ಸ್ಕೋರ್ ಮೋರ್, ದೇ ವಿಲ್ ಗ್ರೋ ಮೋರ್ ಆ್ಯಂಡ್ ದೇ ವಿಲ್ ಆಲ್ಸೋ ಬಾಂಡ್ ಮೋರ್ ವಿತ್ ದೇರ್ ಪೇರೆಂಟ್ಸ್ ಆ್ಯಂಡ್ ದ ಸರ್ಕಲ್. ಮತ್ತು ಇದೇ ನೀವು ಕರಿಯರ್ ರೈಸ್ಗೆ ಹೋದಾಗ ಎಂಪ್ಲಾಯಬಿಲಿಟಿ, ವರ್ಸಟಿಲಿಟಿ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಸಸ್ಟೈನಬಿಲಿಟಿ. ಮೊದಲನೇ ಕೆಲಸ ನಿಂಗೆ ಸಿಕ್ತು,
ಆದರೆ ವರ್ಸಟಿಲಿಟಿ ಇಲ್ದವ್ರು ಆ ಕೆಲಸ ನೀವು ಉಳಿಸ್ಕೊಳಕ್ಕಾಗಲ್ಲ. ಮತ್ತು 65 ವರ್ಷದ ನೀವು ದುಡಿಬೇಕು ಅಂದ್ರೆ ಸಸ್ಟೈನಬಲ್ ಆಗಬೇಕು. ಇದೆಲ್ಲ ರಿಪೋರ್ಟ್ ನಿಮಗೆ ಕೊಡ್ತಾ ಹೋಗ್ತೀವಿ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್. ವಂಡರ್ಫುಲ್ ಸರ್. ಸೊ ಇಲ್ಲಿವರೆಗೆ ಸ್ಟ್ರಗಲ್ ಮಾಡಿ ಒಂದಷ್ಟು ವರ್ಷಗಳ ಕಾಲ ದೇಶದಾದ್ಯಂತ ಸುತ್ತಾಡಿ ಜನರಿಗೆ ಏನು ಬೇಕು ಅಂತೇಳಿ ನೋಡಿ ಒಂದು ಹೊಸ ಕಾನ್ಸೆಪ್ಟನ್ನು ತಂದಿದ್ದೀರಾ. ಸೊ ಇಲ್ಲಿವರೆಗಿನ ನಿಮ್ಮ ಅನುಭವವನ್ನು ನೋಡಿದಾಗ ಇದರಲ್ಲಿ ನೀವು ಸಕ್ಸಸ್ ಆಗಿದ್ದೀರಿ ಅಂತ ಅನಿಸ್ತಾ ಇದೆಯಾ? 100% ಸಕ್ಸಸ್ ಆಗಿದ್ದೀವಿ. ಅಗತ್ಯ ಇದೆ, ಅನಿವಾರ್ಯತೆ ಇದೆ. ಇಲ್ಲ, ನಮ್ಮ ದೇಶದ ಜನ ಇದೇ ಅಸಹಾಯಕ ಮತ್ತು ಕತ್ಲೆಲೆ ಮುಂದುವರಿತಾ ಇರ್ತಾರೆ. ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡೇಂಜರಸ್ ಟು ದಟ್ ಫ್ಯಾಮಿಲಿ, ಟು ದಟ್ ಸ್ಟೂಡೆಂಟ್, ಸೊಸೈಟಿ ಆ್ಯಂಡ್ ದ ನೇಷನ್. ಎಸ್ ಸರ್, ಫೈನಲಿ ಈ ಐರೈಸ್ ಪ್ರೋ ಮೂಲಕ ನೀವು ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ಅಂದರೆ ನಿಮ್ಮ ದೊಡ್ಡ ಕನಸೇನು, ನಿಮ್ಮ ಸಾಧನೆ ಏನು ಮಾಡಬೇಕು ಅಂತ ಹೊರಟಿದ್ದೀರಿ ಅಂತ? ಇಲ್ಲ, ಇಲ್ಲಿ ಕನಸು ಒಪ್ಕೋತೀನಿ, ಸಾಧನೆ ನಾನು ಹೇಳಲ್ಲ, ಸಂಕಲ್ಪ ಅಂತೀನಿ. ಆ ಸಂಕಲ್ಪ ಏನು ಅಂದರೆ ನಮ್ಮ ದೇಶ ಅಗ್ರ ದೇಶ ಆಗಬೇಕು, ಸುಪ್ರೀಂ ಇಂಡಿಯಾ ಹ್ಯಾಪಿ ಇಂಡಿಯನ್ಸ್ ಆಗಬೇಕು. ಅದಕ್ಕೆ ಪ್ರತಿಯೊಬ್ಬ ಇಂಡಿಯನ್ ಕೂಡ ಹ್ಯಾಪಿ ಆಗಬೇಕು ಮತ್ತು ಪ್ರೊಡಕ್ಟಿವ್ ಆಗಬೇಕು. ಪ್ರೊಡಕ್ಟಿವ್ ಆಗೋಕ್ಕೆ ಕರೆಕ್ಟ್ ಮೆಷರ್ಮೆಂಟು ಅವನಿಗೆ ಗೊತ್ತಾಗಬೇಕು. ಅವನು ಕತ್ಲೆಯಿಂದ ಬೆಳಕಿಗೆ ಬರಬೇಕು, ಸರಿ ದಾರಿಯಲ್ಲಿ ನಡೆಯಂಗಾದರೆ, ಅವನ ಜೀವನದ ಬಗ್ಗೆ ಅವ್ನು ತೀರ್ಮಾನ ಸರಿಯಾಗಿ ಮಾಡಿದ್ರೆ ನಮ್ಮ ದೇಶ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಅವನು ಚೆನ್ನಾಗಿ ಆಗ್ತಾ ಹೋಗ್ತಾನೆ. ಇಷ್ಟೇ, ನಾವೇನೋ ಹೆಸರು ಮಾಡಬೇಕು, ಇನ್ನೊಂದು ಏನೂ ಅಲ್ಲ. ಸಂಕಲ್ಪ ಸುಪ್ರೀಂ ಇಂಡಿಯಾ ಹ್ಯಾಪಿ ಇಂಡಿಯನ್ಸ್, ಸರ್ವೋಚ್ಚ ಭಾರತ, ಸಂತುಷ್ಟ ಭಾರತೀಯ, ಅಷ್ಟೇ. ಎಸ್ ಸರ್, ಕೊನೆಯದಾಗಿ ನಮ್ಮ ದೇಶದ ಜನರಿಗೆ, ಅದು ಯೂತ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಎಲ್ರಿಗೂ ಸೇರಿ ಏನು ಹೇಳಬೇಕು ಅಂತ? ನಾನು ಒಂದೇ ಮಾತು ಹೇಳೋದಾದರೆ, ಇದು 14 ವರ್ಷಗಳ ತಪಸ್ಸು ಮತ್ತು ಪ್ರಪಂಚದಲ್ಲಿ ಇಲ್ಲಿವರೆಗೂ ಯಾರು ಕಂಡುಹಿಡಿಯೋಕ್ಕಾಗದೇ ಇರೋಂಥ ಒಂದು ಫಾರ್ಮುಲಾ. ಇದು 100 ಜನ, 10 ಜನ ಸೈಂಟಿಸ್ಟು, 10 ಜನ ಸೈಕಾಲಜಿಸ್ಟು, ಸೋಷಿಯಾಲಜಿಸ್ಟ್ಗಳು ಎಲ್ಲರೂ ಬಂದು ತಬ್ಬಿಬ್ಬಾಗೋಗಿದ್ದಾರೆ. ಹೇಗೆ ಆಲೋಚನೆ ಬಂತು ಅಂತ ಒಂದು ದೊಡ್ಡ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ನನಗೆ ಕೇಳ್ತಾರೆ, ಹೆಸರುಗಳು ಬೇಡ, ಆ ದೊಡ್ಡ ವೈಸ್ ಚಾನ್ಸ್ಲರ್, ಇಲ್ಲಿ 3000 ಜನ ಪ್ರೊಫೆಸರ್ಗಳಿದ್ದಾರೆ, ನಮ್ಗೆ ಯಾರಿಗೂ ಒಳಿದೇ ಇರೋದು ನಿಮ್ಗೆ ಹೆಂಗೆ ಒಳಿತು ಅಂತ ಕೇಳ್ತಾರೆ. ಯಾಕೆ ಅಂದರೆ ನಮ್ಮ ದೇಶ ಮತ್ತು ನಮ್ಮ ಸಮಾಜ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟ ಆ ತುಡಿತ, ಆ ಚಡಪಡಿಕೆ ಈ ಒಂದು ಆವಿಷ್ಕಾರ ಆಗ ಮಾಡಿದೆ. ಇಲ್ಲದೆ ಹೋದರೆ ಈ ಆವಿಷ್ಕಾರ ಮಾಡೋಕ್ಕಾಗ್ತಿರಲಿಲ್ಲ. A64 ಡೆಫಿನೆಟ್ಲಿ ಈ ಈಸ್ ಗೋಯಿಂಗ್ ಟು ಚೇಂಜ್ ದ ವೇ ಅವರ್ ಇಂಡಿಯನ್ಸ್ ಆರ್ ಥಿಂಕಿಂಗ್. ಮತ್ತು ಇನ್ನೂ ಒಂದು ಬ್ಯೂಟಿ ಹೇಳ್ತೀನಿ ಕೇಳಿ, AACE ಆ್ಯಟಿಟ್ಯೂಡ್, ಆಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಎಕ್ಸಿಕ್ಯೂಷನ್, 64 ಎಬಿಲಿಟೀಸ್ನ ಅರ್ಥ ಮಾಡಿಕೊಂಡು ಚೆನ್ನಾಗಾದವರು, ಇಂಗ್ಲೀಷಲ್ಲಿ ಇನ್ನೊಂದು ವರ್ಡ್ ಇದೆ, ಏಸ್ ಅಂತಾರೆ. ದ ಏಸ್ ಅಂದರೆ ಸುಪ್ರೀಂ ಆಗೇ ಆಗ್ತಾರೆ, ಅವನು ಸುಪ್ರೀಂ ಆಗ್ತಾನೆ, ದೇಶನೂ ಸುಪ್ರೀಂ ಆಗುತ್ತೆ. 100% ಹೇಳ್ತೀನಿ. AACE ಲೀಡ್ಸ್ ಟು ACE, ಏಸ್ 100%. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಬಹುಶಃ ಪ್ರಪಂಚದಲ್ಲೇ ಎಲ್ಲಿಯೂ ಇಲ್ಲದೇ ಇರುವಂಥ ಒಂದು ಅದ್ಭುತ ಕಾನ್ಸೆಪ್ಟನ್ನು ತಂದಿದ್ದೀರಿ. ಬಹುಶಃ ನೀವು ಹೇಳುವ ಹಾಗೆ ಆದರೆ ಇದರಿಂದಾಗಿ ನಮ್ಮ ದೇಶದ ಜನರಿಗೆ, ನಮ್ಮ ದೇಶದ ಯೂತ್ಸು, ಪೇರೆಂಟ್ಸ್ಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಒಂದು ದಾರಿದೀಪದ ಥರ ಇದು ಕೆಲಸ ಮಾಡುತ್ತೆ ಅಂತ ಹೇಳುವಂಥದ್ರಲ್ಲಿ ಎರಡು ಮಾತಿಲ್ಲ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, KM ಮಂಜುನಾಥ್ ಸರ್ ಒಂದು ಅದ್ಭುತ ಕಾನ್ಸೆಪ್ಟ್ನೊಂದಿಗೆ ಬಂದಿದ್ದಾರೆ. ಸೊ ಅದನ್ನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ. ಬಹುಶಃ ಅವ್ರು ಹೇಳೋ ಹಾಗೆ ಇದು ನಡೀತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಭಾರತದ ಜನರಿಗೆ ಇದೊಂದೊಳ್ಳೆ ಅವಕಾಶ ಆಗ್ಬೋದು, ಒಂದು ದಾರಿದೀಪ ಆಗ್ಬೋದು ಅಂತೇಳಿ ನನಗನ್ಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.